ಹಾಯ್ ಫ್ರೆಂಡ್ಸ್, ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪ್ರಸನ್ನ ಕುಮಾರ್ ಟಿ ಪಿ. ನಾನು ಇವತ್ತಿನ ಕ್ಲಾಸಲ್ಲಿ KS ಎಕ್ಸಾಮ್ಸ್ಗಳಲ್ಲಿ ಬಂದಿರುವಂಥ ಭೌತಶಾಸ್ತ್ರ ಕ್ವಶನ್ಗಳನ್ನ ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಮುಂದೆ ಬರುವಂಥ KS ಎಕ್ಸಾಮ್ ಆಗಿರ್ಬೋದು, ಹಾಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, ಇವೆಲ್ಲರಿಗೂ ಸಹ ಇವು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕ್ಲಾಸ್ಗಳು. ಇಲ್ಲಿ ತನಕ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ಸಹ ಇನ್ನೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಹ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಕೆಲವೊಂದು ಕೋರ್ಸ್ಗಳು ಅವೈಲೇಬಲ್ ಇದ್ದಾವೆ. ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಆಗಿರ್ಬೋದು, ಹಾಗೆ ಬೀಟ್ ಫಾರೆಸ್ಟರ್ ಎಕ್ಸಾಮ್ ಆಗಿರ್ಬೋದು, GPSTR HSTR ಸಹ ಅವೈಲೇಬಲ್ ಇದ್ದಾವೆ. ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಈ 2 ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇವತ್ತಿನ ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದೆ ಬರುವಂಥ ಎಕ್ಸಾಮ್ಸ್ಗಳಿಗೆ. ಓಕೆ, ಫಸ್ಟ್ ಕ್ವೆಶ್ಚನ್ ಏನಂತ ನೋಡ್ತಾ ಹೋಗೋಣ. ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬೀಳುವಂತಾಗುತ್ತದೆ. ಇದು ನ್ಯೂಟನ್ನಿನ ಯಾವ ನಿಯಮವನ್ನು ವಿವರಿಸುತ್ತದೆ? ಇಲ್ಲಿ 3 ನಿಯಮಗಳನ್ನ ಕೊಟ್ಟಿದ್ದಾರೆ. ಯಾವುದಪ್ಪ ಕರೆಕ್ಟ್ ಆನ್ಸರ್ ಅಂದರೆ ಅದಕ್ಕೆ ಚಲನೆಯ 1ನೇ ನಿಯಮ. ಓಕೆ, ಫಸ್ಟ್ ಲಾ ಏನು ಹೇಳುತ್ತೆ ಅಂದರೆ, ಇದನ್ನು ನಾವು ಮತ್ತೆ ಲಾ ಆಫ್ ಇನರ್ಷಿಯಾ ಅಂತಲೂ ಕರಿತೀವಿ. ಲಾ ಆಫ್ ಇನರ್ಷಿಯಾ. ಇನರ್ಷಿಯಾ ಅಂದರೆ ಜಡತ್ವ. ಓಕೆ, ಇನರ್ಷಿಯಾ ಅಂದರೆ ಜಡತ್ವ. ಜಡತ್ವ ಅಂದರೆ ಯಾವ ಒಂದು ವಸ್ತು ಅದ್ರ ಮೇಲೆ ಯಾವುದೇ ಒಂದು ಬಲ ಪ್ರಯೋಗ ಆಗ್ತಿಲ್ಲ ಅಂದಾಗ ಆ ವಸ್ತು ನಿರಂತರವಾಗಿ ಮೋಷನಲ್ಲಿರೋದು ಅಥವಾ ನಿರಂತರವಾಗಿ ರೆಸ್ಟಲ್ಲಿರೋದು, ಅದನ್ನು ನಾವು ಫಸ್ಟ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ವಸ್ತು ಕಂಟಿನ್ಯೂಸ್ ಮೋಷನ್ನಲ್ಲಿರೋದು ಅಥವಾ ಯಾವುದೇ ಒಂದು ವಸ್ತು ಕಂಟಿನ್ಯೂಸ್ ರೆಸ್ಟಲ್ಲಿರೋದು ಯಾವಾಗಪ್ಪ ಅಂದರೆ ಅದ್ರ ಮೇಲೆ ಹೊರಗಿನ ಬಲ ಪ್ರಯೋಗ ಆಗೋದಿಲ್ದಾಗ ಮಾತ್ರ ಅದು ಕಂಟಿನ್ಯೂಸ್ ಮೋಷನ್ ಅಥವಾ ರೆಸ್ಟಲ್ಲಿರುತ್ತೆ. ಓಕೆ, ಈಗ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾವು ಬಸ್ಸಲ್ಲಿ ಕೂತಿರ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಬಸ್ಸಲ್ಲಿ ನಮ್ಮ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಏನಾಗಿರುತ್ತೆ, ನಮ್ಮ ಅರ್ಧ ದೇಹ ಆ ಸೀಟ್ ಜೊತೆಗೆ ಕಾಂಟ್ಯಾಕ್ಟಲ್ಲಿರುತ್ತೆ. ಆ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಬಸ್ ಬ್ರೇಕ್ ಹಾಕಿದಾಗ ಇಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ. ನಮ್ಮ ಲೋಯರ್ ಪಾರ್ಟ್ ಆಫ್ ದ ಬಾಡಿ ಮಾತ್ರ ಆ ಸೀಟ್ ಮೇಲೆ ಕೂತಿರೋದ್ರಿಂದ ನಮ್ಮದು ಲೋಯರ್ ಪಾರ್ಟ್ ಆಫ್ ದ ಬಾಡಿ ಮುಂದೆ ಹೋಗಲ್ಲ. ನಮ್ಮದು ಅಪ್ಪರ್ ಪಾರ್ಟ್ ಮಾತ್ರ, ಈ ಅಪ್ಪರ್ ಪಾರ್ಟ್ ಮಾತ್ರ ಮುಂದೆ ಬಾಗ್ತೀವಿ. ಯಾಕಪ್ಪ ಅಂದರೆ ಆ ಬಾಡಿ ಜೊತೆಗೆ ಆ ಬಸ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಅದರಿಂದ ನಮ್ಮ ಮೇಲ್ಭಾಗದ ದೇಹ ಮೋಷನ್ನಲ್ಲಿರೋದ್ರಿಂದ ಯಾವುದೇ ಒಂದು ಬಲ ಪ್ರಯೋಗ ಆಗ್ತಿರಲ್ಲ. ಅದಕ್ಕೋಸ್ಕರ ಬಸ್ ಬ್ರೇಕ್ ಹಾಕಿದ್ರು ಸಹ ನಮ್ಮ ದೇಹ ಸ್ವಲ್ಪ ಮುಂದೆ ಬಾಗುತ್ತೆ. ಇದಕ್ಕೆ ಏನು ರೀಸನ್ ಅಂದರೆ ಇನರ್ಷಿಯಾ. ಓಕೆ, ಚಲನೆಯ ಫಸ್ಟನೇ ನಿಯಮ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂದರೆ ಅದು ಜಡತ್ವನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ಯಾಕೆ ನಮ್ಮದು ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಮುಂದೆ ಬಾಗುತ್ತೆ ಅಂದರೆ ಅದು ಯಾವುದೇ ಒಂದು ಹೊರಗಿನ ಬಲ ಅದ್ರ ಮೇಲೆ ಅಪ್ಲೈ ಆಗ್ತಿರಲ್ಲ, ಮೋಷನ್ನಲ್ಲಿರುತ್ತೆ. ಬಸ್ಸಿಗೆ ಬ್ರೇಕ್ ಆಗ್ತಾಗ ನಮ್ಮದು ಲೋಯರ್ ಪಾರ್ಟ್ ಆಫ್ ದ ಬಾಡಿ ಮಾತ್ರ ಬಸ್ಸಿಗೆ ಅಟ್ಯಾಚ್ ಆಗಿರುತ್ತೆ. ಅದರಿಂದ ನೋಡ್ರಿ, ಲೋಯರ್ ಪಾರ್ಟ್ ಮೂವ್ ಆಗಲ್ಲ, ಮತ್ತು ಮೇಲ್ಭಾಗ ಏನಾಗುತ್ತೆ, ಮುಂದೆ ಬಾಗ್ದಂಗೆ ಆಗುತ್ತೆ. ಆ ಮುಂದೆ ಬಾಗಿದಂಥ ಅನುಭವ ಆಗೋದಾಗ ನಾವೇನಾಗ್ತೀವಿ, ಲೋಯರ್ ಪಾರ್ಟ್ ಆಮೇಲೆ ಸ್ವಲ್ಪ ಮುಂದೆ ಹೋಗುತ್ತೆ. ಆವಾಗ ಮಾತ್ರ ಮೇಲ್ಭಾಗದ ಚಲನೆ ನಿಲ್ಲೋದು. ಓಕೆ, ಇದನ್ನು ನಾವು ಲಾ ಆಫ್ ಇನರ್ಷಿಯಾ ಅಂತ ಕರಿತೀವಿ. ಫಸ್ಟ್ ಲಾ ಏನು ಡಿಫೈನ್ ಮಾಡ್ತಿತ್ತು, ಜಡತ್ವನ ಡಿಫೈನ್ ಮಾಡ್ತಿತ್ತು. ಸೆಕೆಂಡ್ ಲಾ ಏನು ಹೇಳುತ್ತಪ್ಪ ಅಂದರೆ, ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಈ ವಸ್ತು ಸಹ ಇದೇ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಅಂತ ಹೇಳುತ್ತೆ. ನ್ಯೂಟನ್ನಿನ ಚಲನೆ ನಿಯಮ ಏನು ಹೇಳುತ್ತಪ್ಪ ಅಂದರೆ, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಮೆಂಟಮ್. ಓಕೆ, ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್. ಯಾಕಪ್ಪ ಅಂದರೆ ನಾವೆಷ್ಟು ಬಲ ಪ್ರಯೋಗ ಮಾಡ್ತೀವೋ ಈ ವಸ್ತು ಮೇಲೆ ಅಷ್ಟೇ ಈ ವಸ್ತು ಆವೇಗ ಪಡ್ಕೊಳ್ಳುತ್ತೆ. ಮೊಮೆಂಟಮ್ ಅಂದರೆ ಆವೇಗ. ಓಕೆ, ನಾನು ಜಾಸ್ತಿ ಫೋರ್ಸ್ ಅಪ್ಲೈ ಮಾಡಿದೆ ಅಂದರೆ ಮೊಮೆಂಟಮ್ ಜಾಸ್ತಿ ಇರುತ್ತೆ. ನಾನು ಕಡಿಮೆ ಫೋರ್ಸ್ ಅಪ್ಲೈ ಮಾಡಿದೆ ಅಂದರೆ ಏನಾಗುತ್ತೆ, ಕಡಿಮೆ ಮೊಮೆಂಟಮ್ ಇರುತ್ತೆ. ಮತ್ತು ಡೈರೆಕ್ಷನ್ನು ಸಹ ತುಂಬ ಇಂಪಾರ್ಟೆಂಟು ಸೆಕೆಂಡ್ ಲಾದಲ್ಲಿ. ಇಲ್ಲಿ ನೋಡ್ರಿ, ನಾನು ಫೋರ್ಸ ಯಾವ ದಿಕ್ಕಿನಲ್ಲಿ ಅಪ್ಲೈ ಮಾಡ್ತಾ ಇದ್ದೀನೋ ಆಬ್ಜೆಕ್ಟು ಸಹ ಅದೇ ದಿಕ್ಕಿನಲ್ಲಿ ಮೂವ್ ಆಗುತ್ತೆ. ಇದನ್ನು ಸೆಕೆಂಡ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ದ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್. ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್. ಓಕೆ,
ಮೊಮೆಂಟಮ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ನಾವು ಅಪ್ಲೈ ಮಾಡುವಂಥ ಬಲದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಜಾಸ್ತಿ ಬಲ ಪ್ರಯೋಗ ಮಾಡಿದೆ ಅಂದರೆ ಮೊಮೆಂಟಮ್ ಜಾಸ್ತಿ ಆಗುತ್ತೆ, ನಾನು ಕಡಿಮೆ ಬಲ ಪ್ರಯೋಗ ಮಾಡಿದೆ ಅಂದರೆ ಏನಾಗುತ್ತೆ, ಮೊಮೆಂಟಮ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾವು ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಅಪ್ಲೈ ಮಾಡಿರ್ತೀವೋ ಅದೇ ಡೈರೆಕ್ಷನಲ್ಲಿ ಆಬ್ಜೆಕ್ಟು ಮೂವ್ ಆಗಬೇಕು. ಅದನ್ನು ಸೆಕೆಂಡ್ ಲಾ ಆಫ್ ಮೋಷನ್ ಅಂತ ಕರಿತೀವಿ. ಸಿಂಪಲಾಗಿ ಮ್ಯಾಥಮೆಟಿಕಲಾಗಿ ಹೇಳ್ಬೇಕಂದ್ರೆ F = m × a ಅಂತ ಕರಿತೀವಿ ಸೆಕೆಂಡ್ ಲಾನ. ಎಮ್ನ ನಾವು ಮಾಸ್ ಆಫ್ ದ ಆಬ್ಜೆಕ್ಟ್ ಅಂತ ಕರಿತೀವಿ, ಮಾಸ್ ಆಫ್ ದ ಆಬ್ಜೆಕ್ಟ್. ಹಾಗೆ ಏನ ಆಕ್ಸಿಲರೇಷನ್ ಅಂತ ಕರಿತೀವಿ, ವೇಗೋತ್ಕರ್ಷ, ಆಕ್ಸಿಲರೇಷನ್. ಆಕ್ಸಿಲರೇಷನ್ SI ಯೂನಿಟ್ ಏನಪ್ಪ ಅಂದರೆ m/s², ಮಾಸ್ kg ಆಗಿದೆ. ಇದು ಸೆಕೆಂಡ್ ಲಾ ಆಫ್ ಮೋಷನ್. ಥರ್ಡ್ ಲಾ ಏನು ಹೇಳುತ್ತಪ್ಪ ಅಂದರೆ ಫಾರ್ ಎವ್ರಿ action there is a opposite and equal reaction. Opposite and equal reaction ಅಂತ ಹೇಳುತ್ತೆ ಥರ್ಡ್ ಲಾ. ಓಕೆ, ನಾವು ಯಾವುದೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದಾಗ ಆ ವಸ್ತುವು ಸಹ ವಿರುದ್ಧ ದಿಕ್ಕಿನಲ್ಲಿ ಸೇಮ್ ಅಮೌಂಟ್ ಆಫ್ ಫೋರ್ಸ್ನ ಅಪ್ಲೈ ಮಾಡುತ್ತೆ ಅಂತ ಅರ್ಥ. ನೀವು ಯಾವುದಾದ್ರೂ ಒಂದು ವಾಲ್ನ ಪುಷ್ ಮಾಡಿ, ನೀವೆಷ್ಟು ನ್ಯೂಟನ್ ಫೋರ್ಸ್ನ ಆ ವಾಲ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರಾ, ಆ ವಾಲು ಸಹ ನಿಮ್ಮ ಮೇಲೆ ಅಷ್ಟೇ ಫೋರ್ಸ್ನ ಅಪ್ಲೈ ಮಾಡ್ತಿರುತ್ತೆ ಅಂತ ಹೇಳೋದು ಯಾವುದು, ನ್ಯೂಟನ್. ಥರ್ಡ್ ಲಾ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಗುರುತ್ವಾಕರ್ಷಣ ನಿಯಮ ನಿಮಗೆ ಗೊತ್ತಿರಲಿ. ಈ ಗುರುತ್ವಾಕರ್ಷಣ ನಿಯಮ ಎರಡು ಕಾಯಗಳ ಮದುವೆ ಆಗೋಂಥದ್ದು, ಕಾಯಗಳ ನಡುವೆ. ಓಕೆ, ಈ ಬಿಗ್ಗರ್ ಆಬ್ಜೆಕ್ಟ್ ಇರುತ್ತಲ್ಲ ಇದು ಫೋರ್ಸ್ ಜಾಸ್ತಿ ಇರುತ್ತೆ, ಈ ಸ್ಮಾಲರ್ ಆಬ್ಜೆಕ್ಟ್ ಇರುತ್ತಲ್ಲ ಇದ್ರ ಫೋರ್ಸ್ ಕಡಿಮೆ ಇರುತ್ತೆ, ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಕಡಿಮೆ ಇರುತ್ತೆ. ಇಲ್ಲೇನು ಹೇಳುತ್ತಪ್ಪ ಅಂದರೆ ಫೋರ್ಸ್ ಯಾವಾಗಲೂ ನೇರ ಅನುಪಾತದಲ್ಲಿರುತ್ತೆ. ಇದು ಗ್ರಾವಿಟೇಷನ್ ನಿಯಮ, ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ, ಅಥವಾ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನಲ್ಲಿ ಫೋರ್ಸ್ ಬಲ ಯಾವಾಗಲೂ ನೇರ ಅನುಪಾತದಲ್ಲಿರುತ್ತೆ. ಯಾವುದಕ್ಕಪ್ಪ ಅಂದರೆ ರಾಶಿಗಳ ಗುಣಲಬ್ಧಕ್ಕೆ. ಇದು ಎಮ್ ಅಂದರೆ ಕ್ಯಾಪಿಟಲ್ ಎಮ್ ಬರೆದ್ರೆ ಬಿಗ್ಗರ್ ಆಬ್ಜೆಕ್ಟು ಮಾಸ್ ಆಗಿರುತ್ತೆ, ಸ್ಮಾಲರ್ ಎಮ್ ಬರೆದೆ ಸ್ಮಾಲ್ ಆಬ್ಜೆಕ್ಟು ಮಾಸ್ ಆಗಿರುತ್ತೆ. ಮತ್ತು ಫೋರ್ಸ್ ತುಂಬ ಇಂಪಾರ್ಟೆಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವಯರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳುತ್ತೆ ಗುರುತ್ವ ನಿಯಮ. ಓಕೆ, ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಗುರುತ್ವಾಕರ್ಷಣ ಬಲ ಕಡಿಮೆ ಆಗುತ್ತೆ. ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಗುರುತ್ವಾಕರ್ಷಣ ಬಲ ಜಾಸ್ತಿ ಆಗುತ್ತೆ. ನೆನಪಲ್ಲಿ ಇಟ್ಕೊಳ್ರಿ, ಇದನ್ನು ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ F = G × M / d². ಇದನ್ನು ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್, ಪ್ರತಿಯೊಂದು ನಿಯಮನೂ ಜ್ಞಾಪಕ ಇಟ್ಕೊಳ್ತಾ ಹೋಗಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ ಏಕೆಂದರೆ. ಓಕೆ, ಮಂಜು ಬಿದ್ದಾಗ ನಮಗೆ ಫಾಗ್ ಬಿದ್ದಾಗ ಜಾಸ್ತಿ ಲೈಟ್ ಕಾಣಿಸಲ್ಲ, ಅಂದರೆ ಆಪೋಸಿಟ್ ಬರ್ತಕ್ಕಂಥ ವೆಹಿಕಲ್ಸ್ ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು ನಮಗೆ ಕಾಣಿಸಲ್ಲ. ಯಾಕಂತ ನಾನು ನಿಮಗೆ ಇವಾಗ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಫಾಗಲ್ಲಿ ಏನಿರುತ್ತೆ, ಮಂಜಿನ ಹನಿ ಇರ್ತವೆ. ಯಾವಾಗ ಸೂರ್ಯನ ಬೆಳಕು ಈ ಮಂಜಿನ ಹನಿ ಮೇಲೆ ಬೀಳುತ್ತೋ ಆವಾಗ ಈ ಮಂಜಿನ ಹನಿಗಳು ಏನು ಮಾಡ್ತವೆ ಅಂದರೆ ಲೈಟ್ನ ಹೀರ್ಕೊಳ್ತವೆ. ಓಕೆ, ಹೀರ್ಕೊಂಡು ಆದಮೇಲೆ ಎಲ್ಲ ಡೈರೆಕ್ಷನ್ನಲ್ಲೂ ಸಹ ಸ್ಕ್ಯಾಟರ್ ಮಾಡ್ತವೆ. ಇಲ್ಲಿ ನೋಡ್ರಿ, ಎಷ್ಟು ಡಸ್ಟ್ ಪಾರ್ಟಿಕಲ್ಸು, ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ವಾಟರ್ ವೇಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಆ ಫಾಗಲ್ಲಿರುತ್ತೆ. ಆ ಫಾಗ್ ಮೇಲೆ ಲೈಟ್ ಬಿದ್ದಾಗ ಏನಾಗುತ್ತೆ, ಪ್ರತಿಯೊಂದು ಪಾರ್ಟಿಕಲ್ಲು ಸಹ ಲೈಟ್ನ ಬಿದ್ದಂಥ ಬೆಳಕನ್ನು ಅಬ್ಸರ್ವ್ ಮಾಡಿಕೊಂಡು ಎಲ್ಲ ಡೈರೆಕ್ಷನ್ನಲ್ಲೂ ಸ್ಕ್ಯಾಟ್ರ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎಲ್ಲ ಡೈರೆಕ್ಷನ್ನಲ್ಲೂ ಸ್ಕ್ಯಾಟ್ರ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಬೆಳಕಿನ ತೀವ್ರತೆ ಜಾಸ್ತಿ ಆಗುತ್ತೆ, ಇಂಟೆನ್ಸಿಟಿ. ಓಕೆ, ಈ ಜಾಗದಲ್ಲಿ ಫಾಗಿರೋ ಜಾಗದಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆಯ್ತಂದರೆ ಬೇರೆ ಲೈಟಿಗೆ ಏನಾಗುತ್ತೆ, ನೆಗ್ಲಿಜಿಬಲ್ ಆಗುತ್ತೆ. ಇದ್ರ ಇಂಟೆನ್ಸಿಟಿ ಜಾಸ್ತಿ ಇರೋದ್ರಿಂದ ಆಪೋಸಿಟ್ ಅಥವಾ ಮಂಜಿನ ಹಿಂದೆ ಇರೋದ್ರೆ ಇಂಟೆನ್ಸಿಟಿ ಕಡಿಮೆ ಇರುತ್ತೆ ಲೈಟ್ದು. ಹಾಗಾಗಿ ಇದ್ರ ಮುಂದೆ ಅದು ನೆಗ್ಲೆಕ್ಟ್ ಆಗಿ ನಮಗೆ ಕಾಣಿಸಲ್ಲ. ಮಂಜಿನ ಮೂಲಕ ನಾವು ಯಾವುದೇ ಒಂದು ವಸ್ತುವನ್ನು ನೋಡಲು ಸಾಧ್ಯ ಇಲ್ಲ. ಅದು ಯಾವುದಕ್ಕಪ್ಪ ಅಂದರೆ ಮಂಜಿನ ಹನಿ ಬಿಂದುಗಳು ಬೆಳಕನ್ನು ಚದುರಿಸ್ತವೆ. ಓಕೆ, ಯಾವಾಗ ಮಂಜಿನ ಹನಿ ಮೇಲೆ ಬೆಳಕು ಬೀಳುತ್ತೋ ಫಸ್ಟ್ ಆ ಮಂಜಿನ ಹನಿಗಳು ಬೆಳಕನ್ನು ಅಬ್ಸರ್ವ್ ಮಾಡ್ಕೊಳ್ತವೆ. ಬೆಳಕನ್ನು ಅಬ್ಸರ್ವ್ ಮಾಡ್ಕೊಂಡು ಎಲ್ಲ ಡೈರೆಕ್ಷನ್ನಲ್ಲೂ ಸ್ಕ್ಯಾಟ್ರ್ ಮಾಡ್ತವೆ. ಈ ಥರ ಪ್ರತಿಯೊಂದು
ಮಂಜಿನ ಹನಿಯಲ್ಲೂ ನಡೀತಾ ಇರುತ್ತೆ. ಅದಕ್ಕೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದಾಗ. ಅದಕ್ಕೋಸ್ಕರ ನಮಗೆ ಇಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಡಿಸ್ಕವರ್ ಮಾಡಿದವ್ರು ಯಾರಪ್ಪ ಅಂದರೆ ಸಿ ವಿ ರಾಮನ್ ಅವರು. ಸಿ ವಿ ರಾಮನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನ ಡಿಸ್ಕವರ್ ಮಾಡ್ತಾರೆ. ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಓಕೆ, ಅದಕ್ಕೋಸ್ಕರ ಅವರಿಗೆ 1930ರಲ್ಲಿ ನೋಬಲ್ ಪ್ರೈಸ್ ಬರುತ್ತೆ. ನೋಬಲ್ ಪ್ರೈಸ್. ಓಕೆ, ಸಿ ವಿ ರಾಮನ್ ಅವರು ಸ್ಕ್ಯಾಟ್ರಿಂಗ್ ಆಫ್ ಲೈಟ್ನ ಡಿಸ್ಕವರ್ ಮಾಡ್ತಾರೆ. 1930ರಲ್ಲಿ ಅವರಿಗೆ ನೋಬಲ್ ಪ್ರೈಸ್ ಬರುತ್ತೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರ ವಿಭಾಗದಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸ್ಫೋಟಕಗಳನ್ನು ಸಾಗಿಸುತ್ತಿರುವ ಟ್ರಕ್ಗೆ ನೆಲವನ್ನು ಮುಟ್ಟುವಂತೆ ಒಂದು ಲೋಹದ ಸರಪಳಿ ಜೋಡಿಸಲಾಗಿರುತ್ತದೆ. ಇದರ ಉದ್ದೇಶ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಗಾಳಿ ಘರ್ಷಣೆಯಿಂದ ಉಂಟಾದ ಶಾಖವನ್ನು ಲೋಹದ ಸರಪಳಿ ಸಂವಹನ ಮಾಡುತ್ತದೆ. ತಿಕ್ಕಾಟದಿಂದ ಉಂಟಾದ ಎಲೆಕ್ಟ್ರಿಕ್ ಚಾರ್ಜ್ಗಳನ್ನು ಲೋಹದ ಸರಪಳಿಯು ನೆಲಕ್ಕೆ ಸಂವಹನ ಮಾಡುವುದರಿಂದ ಕಿಡಿ ಉಂಟಾಗುವುದಿಲ್ಲ. ಲೋಹವು ನೆಲವನ್ನು ತಾಕುವುದರಿಂದ ಶಬ್ದ ಉಂಟಾಗುತ್ತದೆ. ಪಾದಚಾರಿಗಳು ಟ್ರಕ್ನಿಂದ ದೂರವಿರುವಂತೆ ಇದು ಎಚ್ಚರಿಕೆ ಕೊಡುತ್ತದೆ. ಚಕ್ರಗಳ ಮೇಲಿರುವ ಧೂಳಿನ ನಿವಾರಣೆಗೆ ಲೋಹವು ಸಹಾಯಕ. ಇಲ್ಲಿ 4 ಆಪ್ಷನ್ನು ಸಹ ತುಂಬ ಡಿಫ್ರೆಂಟ್ ಆಗಿದ್ದಾವೆ. ಓಕೆ, ಥರ್ಡ್ ಆಪ್ಷನ್ ನೋಡ್ರಿ. ಭಾಳ ಜನ ಥರ್ಡ್ ಆಪ್ಷನ್ ಅಂತ ಅಂದ್ಕೊಳ್ಬಿಡ್ತೀರ. ಓಕೆ, ನಾನು ನಿಮಗೆ ಪಿಕ್ಚರ್ ರೂಪದಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಟ್ರಕ್ ವೀಲ್ಸ್ ಇರುತ್ತೆ, ಸರ್ಫೇಸ್. ಓಕೆ, ಈ ಟೈರ್ಸು ಮತ್ತು ಈ ಸರ್ಫೇಸ್ ಮಧ್ಯೆ ಕೈನೆಟಿಕ್ ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ ಮೋಷನಲ್ಲಿದ್ದಾಗ. ಕೈನೆಟಿಕ್ ಫ್ರಿಕ್ಷನ್. ಓಕೆ, ಯಾವಾಗ ಈ ಟೈರ್ಸು ಮತ್ತು ಈ ರೋಡ್ ಮಧ್ಯೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೋ, ತಿಕ್ಕಾಟ ಜಾಸ್ತಿ ಆಗುತ್ತೋ, ಆವಾಗೇನಾಗುತ್ತೆ, ಈ ಬಾಡಿ ಮೆಟಲ್ ಆಗಿರೋದ್ರಿಂದ ಇಲ್ಲಿ ಪಾಸಿಟಿವ್ ಚಾರ್ಜ್ಗಳು ಸ್ಟೋರ್ ಆಗ್ತವೆ. ಓಕೆ, ಇಲ್ಲಿ ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ಸ್, ಇಲ್ಲಿ ಪಾಸಿಟಿವ್ ಚಾರ್ಜಸ್ಗಳು ಸ್ಟೋರ್ ಆಗ್ತವೆ. ಪಾಸಿಟಿವ್ ಚಾರ್ಜಸ್ಸು ಕಂಟಿನ್ಯೂಸ್ ಈ ಫ್ರಿಕ್ಷನ್ನಿಂದ ಇಲ್ಲಿ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆದಾಗ, ಅಂದರೆ ಮೆಟಲ್ ಬಾಡಿಲಿ ಸ್ಟೋರ್ ಆಗೋಕ್ಕೆ ಆವಾಗೇನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪಾಸಿಟಿವ್ ಚಾರ್ಜ್ ಆ ಮೆಟಲಲ್ಲಿ, ಅಂದರೆ ಈ ಔಟರ್ ಬಾಡಿ ಮೆಟಲ್ ಬಾಡಿನಲ್ಲಿ ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ ಸ್ಪಾರ್ಕ್ಲಿಂಗ್ ಆಗೋ ಚಾನ್ಸ್ ಇರುತ್ತೆ, ಬೆಂಕಿ ಸಂಭವಿಸೋದು ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಸರಪಳಿನ ನೆಲಕ್ಕೆ ಟಚ್ ಆಗೋ ಥರ ಬಿಟ್ಟಿರ್ತಾರೆ. ಆವಾಗೇನಾಗುತ್ತೆ, ಈ ಮೆಟಲ್ಸಿ ಸ್ಟೋರ್ ಆಗೋವಂಥ ಚಾರ್ಜಸ್ಸು ಈ ಲೋಹದ ಮೂಲಕ ನೆಲಕ್ಕೆ ತಾಕುವುದರಿಂದ ಚಾರ್ಜಸ್ಗಳೇನಾಗ್ತವೆ, ಅರ್ಥಿಂಗಿಗೆ ಹೋಗ್ತವೆ, ಅರ್ತ್ ಮೂಲಕ ಅವು ಪಾಸ್ ಆಗ್ತವೆ. ಅವಾಗೇನಾಗುತ್ತೆ, ಪ್ರೆಷರು ಕಡಿಮೆ ಆಗುತ್ತೆ, ಲೋ ಪ್ರೆಷರ್ ಆಗುತ್ತೆ. ಓಕೆ, ಯಾವಾಗ ವಾಹನ ರೋಡ್ ಮೇಲೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೋ ಆವಾಗ ಈ ಮೆಟಲ್ ಬಾಡಿಲಿ ಚಾರ್ಜಸ್ಗಳು ಸ್ಟೋರ್ ಆಗ್ತವೆ. ಕಂಟಿನ್ಯೂಸ್ ಆಗಿ ಚಾರ್ಜಸ್ಗಳು ಸ್ಟೋರ್ ಆಗ್ತಾ ಇದ್ದರೆ ಆ ಮೆಟಲಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ನ ನಾವು ರಿಲೀಸ್ ಮಾಡೋಕ್ಕೋಸ್ಕರ ಈ ಸರಪಳಿಗಳು ಈ ಮೆಟಲಿಂದ ನೆಲಕ್ಕೆ ಟಚ್ ಆಗೋ ಥರ ಬಿಟ್ಟಿರ್ತೀವಿ. ಓಕೆ, ತುಂಬ ಇಂಪಾರ್ಟೆಂಟ್. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂದರೆ, ತಿಕ್ಕಾಟದಿಂದ ಉಂಟಾದ ಎಲೆಕ್ಟ್ರಿಕ್ ಚಾರ್ಜ್ಗಳನ್ನು ಲೋಹದ ಸರಪಳಿ ಇವು ನೆಲಕ್ಕೆ ಸಂವಹನ ಮಾಡೋದರಿಂದ ಕಿಡಿ ಉಂಟಾಗುವುದಿಲ್ಲ. ಇದಕ್ಕೆ ಯಾವುದು ಅಂದರೆ ಸೆಕೆಂಡ್ ಆಪ್ಷನ್ನು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಇಲ್ಲಿ ಕಂಟಿನ್ಯೂಸ್ ಫ್ರಿಕ್ಷನ್ ಇರೋದ್ರಿಂದ ಕೈನೆಟಿಕ್ ಫ್ರಿಕ್ಷನ್ನು ಈ ಮೆಟಲ್ ಬಾಡಿಲಿ ಚಾರ್ಜಸ್ಸು ಸ್ಟೋರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಚಾರ್ಜಸ್ಸು ಭಾಳ ಸ್ಟೋರ್ ಆದರೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಏನಾದ್ರು ನಾವು ರಿಲೀಸ್ ಮಾಡಲಿಲ್ಲ ಅಂದರೆ ಬೆಂಕಿ ಹೊತ್ಕೊಳ್ಬೋದು. ಅದಕ್ಕೋಸ್ಕರ ನಾವು ಈ ಮೆಟಲ್ಗೆ ಇನ್ನೊಂದು ಮೆಟಲ್ನ ಭೂಮಿಗೆ ತಾಕುವಾಗೆ ನೇತಾಕಿರ್ತೀವಿ. ಅದೇನು ಮಾಡುತ್ತೆ, ಚಾರ್ಜ್ನ ರಿಲೀಸ್ ಮಾಡುತ್ತೆ ಅರ್ಥಿಂದ. ಅದಕ್ಕೋಸ್ಕರ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಆನ್ಸರ್ ಯಾವುದಪ್ಪ ಅಂದರೆ ಅದು ಸೆಕೆಂಡ್ ಒನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸುಡುವ ನೀರನ್ನು ಗಾಜಿನ ತಟ್ಟೆಯ ಮೇಲೆ ಸಿಂಪಡಿಸಿದಾಗ ಅದು ಬಿರುಕು ಬಿಡುತ್ತದೆ. ಆದರೆ ಲೋಹದ ತಟ್ಟೆಯ ಮೇಲೆ ಸಿಂಪಡಿಸಿದರೆ ಹೀಗಾಗುವುದಿಲ್ಲ. ಇದಕ್ಕೆ ಕಾರಣ ತುಂಬ ಇಂಪಾರ್ಟೆಂಟು. ಯಾವುದಾದ್ರೂ ನಾವು ಮೆಟಲ್ ಸರ್ಫೇಸ್ ಮೇಲೆ ವಾಟ್ರ್ ಹಾಕಿದರೆ ಇದು ಯಾವುದೇ ಕಾರಣಕ್ಕೂ ಬ್ರೋಕ್ ಆಗಲ್ಲ. ಯಾಕಪ್ಪ ಅಂದರೆ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್. ಗುಡ್ ಕಂಡಕ್ಟರ್ ಆಫ್ ಹೀಟ್. ಇದು ಹೀಟ್ನ ತನ್ನ ಮೂಲಕ ಹಾದು ಹೋಗೋಕ್ಕೆ ಬಿಡುತ್ತೆ. ಆದರೆ ಗ್ಲಾಸ್ ಮೇಲೆ ಬಿದ್ದಾಗ, ನಿಮಗೆ ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ಗ್ಲಾಸಿಗೆ 2 ಸರ್ಫೇಸ್ ಇದ್ದಾವೆ ಅಂದ್ಕೊಳ್ರಿ. ನಾವು ಈ ಸರ್ಫೇಸ್ ಮೇಲೆ ಬಿಸಿ ನೀರು ಹಾಕಿದರೆ ಈ ಕಡೆ ಏನಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ. ಈ ಬಿಸಿ ನೀರು ಹಾಕಿದ್ದ ಸರ್ಫೇಸ್ ಮೇಲೆ ಏನಾಗುತ್ತೆ,
ಪಾರ್ಟಿಕಲ್ಸ್ಗಳು ಕೈನೆಟಿಕ್ ಎನರ್ಜಿ ಪಡ್ಕೊಳ್ತವೆ. ಕೈನೆಟಿಕ್ ಎನರ್ಜಿ, ಈ ಕೈನೆಟಿಕ್ ಎನರ್ಜಿ ಪಡ್ಕೊಂಡಾಗ ಏನಾಗುತ್ತೆ, ಈ ಸರ್ಫೇಸ್ ಇದೆಯಲ್ಲ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗೋಕ್ಕೆ. ಆದರೆ ಲೋಯರ್ ಸರ್ಫೇಸ್, ಇನ್ನೊಂದು ಸರ್ಫೇಸ್ ಬಿಸಿ ನೀರು ಬಿದ್ದಿರಲ್ವಲ್ಲ, ಅಲ್ಲಿ ಎಕ್ಸ್ಪ್ಯಾಂಡ್ ಆಗಲ್ಲ, ಅಲ್ಲಿ ಕಾಂಟ್ರಾಸ್ಟ್ ಆಗಿರುತ್ತೆ. ಕಾಂಟ್ರಾಸ್ಟ್ ಅಂದರೆ ಕುಗ್ಗಿರುತ್ತೆ. ಈ ಕಡೆ ಕುಗ್ಗಿರುತ್ತೆ, ಈ ಕಡೆ ಎಕ್ಸ್ಪ್ಯಾಂಡ್ ಆಗೋದ್ರಿಂದ ನಮಗೆ ಗ್ಲಾಸು ಬ್ರೋಕನ್ ಆಗುತ್ತೆ ಮತ್ತು ಇದು ಪೂರ್ ಕಂಡಕ್ಟರ್ ಆಗಿರುತ್ತೆ. ಓಕೆ, ಪೂರ್ ಕಂಡಕ್ಟರ್ ಆಫ್ ಹೀಟ್. ತುಂಬ ಇಂಪಾರ್ಟೆಂಟು. ಒಂದು ಸರ್ಫೇಸು ಕೈನೆಟಿಕ್ ಎನರ್ಜಿ ಪಡ್ಕೊಂಡು ಬಿಸಿ ನೀರು ಯಾವ ಸರ್ಫೇಸಿಗೆ ಹಾಕ್ತೀವೋ ಅಲ್ಲಿ ಅದು ಎಕ್ಸ್ಪ್ಯಾಂಡ್ ಆಗೋಕ್ಕೆ ಹೋಗುತ್ತೆ. ಆದರೆ ಕೋಲ್ಡ್ ಇರೋ ಸರ್ಫೇಸ್ ಏನಾಗುತ್ತೆ, ಕಾಂಟ್ರಾಸ್ಟ್ ಆಗಿರುತ್ತೆ. ಈ ಸೈಜಲ್ಲಿ ಡಿಫ್ರೆನ್ಸ್ ಆಗೋದ್ರಿಂದ ಮೇಲೆ ಕೆಳಗೆ ಅದು ಕ್ರ್ಯಾಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಥರ್ಡ್ ಆಪ್ಷನ್ ನೋಡ್ಬೋದು ನೀವು. ಗಾಜು ಒಳ್ಳೆಯ ವಾಹಕವಲ್ಲ, ಪೂರ್ ಕಂಡಕ್ಟರ್. ಇದು ತಣ್ಣಗಿನ ಬಿಂದುಗಳಲ್ಲಿ ಅದು ಕುಗ್ಗುತ್ತದೆ. ಈ ಕಡೆ ಇರುತ್ತಲ್ಲ ಕುಗ್ಗಿರುತ್ತೆ, ನಾವು ಬಿಸಿನೀರು ಹಾಕಿದ ಕಡೆ ಏನಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ ಕೈನೆಟಿಕ್ ಎನರ್ಜಿಯಿಂದ. ಈ ಡಿಫ್ರೆನ್ಸ್ ಆಗೋದ್ರಿಂದ ನಮಗೆ ಕ್ರ್ಯಾಕ್ ಆಗುತ್ತೆ. ಮತ್ತು ಅದೇ ರೀತಿ ನಾವು ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಮತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಆ ಡಿಫ್ರೆನ್ಸಿಂದ ಅದು ಬ್ರೋಕನ್ ಆಗುತ್ತೆ. ಈ ಮೆಟಲ್ ಯಾಕೆ ಬ್ರೋಕ್ ಆಗಲ್ಲ ಅಂದರೆ ಇದು ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ಸಮತಲವಾದ ಕನ್ನಡಿಯು ನಿಮ್ಮನ್ನು 10 ಸೆಂಟಿಮೀಟರ್ ಅಥವಾ ಸೆಕೆಂಡ್ಗಳಲ್ಲಿ ಮೀಟರ್ ಪರ್ ಸೆಕೆಂಡ್ಗಳಲ್ಲಿ ಸಮೀಪಿಸುತ್ತದೆ. ಇದರಲ್ಲಿ ನಿಮ್ಮ ಬಿಂಬವನ್ನು ಕಾಣಬಹುದು. ಯಾವ ವೇಗದಲ್ಲಿ ನಿಮ್ಮ ಬಿಂಬವು ನಿಮ್ಮನ್ನು ಸಮೀಪಿಸುತ್ತದೆ? ನಾನು ಇದನ್ನು ಡಯಾಗ್ರಾಮ್ ಮೂಲಕ ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇಲ್ಲಿ ನಮಗೆ ಪ್ಲೇನ್ ಮಿರರ್ ಇದೆ. ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಗಿರುತ್ತೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಥವಾ ಪ್ರತಿಫಲನ ನೀಡುವಂಥ ಸರ್ಫೇಸ್, ಪ್ರತಿಫಲನ. ಈ ಕಡೆ ಇರುತ್ತಲ್ಲ ಇದು ಸಿಲ್ವರ್ಡ್ ಆಗಿರುತ್ತೆ, ಸಿಲ್ವರ್ಡ್ ಪೇಂಟ್. ಯಾಕಪ್ಪ ಅಂದರೆ ಲೈಟ್ನ ರಿಫ್ಲೆಕ್ಟ್ ಮಾಡೋದು ಒಪೇಕ್ ಬಾಡಿ ಮಾತ್ರ. ನಾವು ಇನ್ನೊಂದು ಸೈಡ್ ಏನಾದ್ರು ಪೇಂಟ್ ಮಾಡಿಲ್ಲ ಅಂದರೆ ಲೈಟ್ ಆರಾಮಾಗಿ ಅದ್ರ ಮೂಲಕ ಹಾದು ಹೋಗುತ್ತೆ. ಆವಾಗ ನಮಗೆ ಯಾವುದೇ ಇಮೇಜಸ್ ಫಾರ್ಮ್ ಆಗಲ್ಲ. ಅದಕ್ಕೋಸ್ಕರ ನಾವು ಒಂದು ಸರ್ಫೇಸ್ನ ಒಪೇಕ್ ಮಾಡಿರ್ತೀವಿ. ಒಪೇಕ್ ಅಂದರೆ ಯಾವುದೇ ಒಂದು ವಸ್ತು ಅದರಲ್ಲಿ ಬೆಳಕನ್ನು ಹಾದು ಹೋಗೋಕ್ಕೆ ಬಿಡಲ್ಲ, ಅಂಥವನ್ನ ನಾವು ಒಪೇಕ್ ಅಂತೀವಿ. ಇಲ್ಲಿ ನಾವು ಪೇಂಟ್ ಮಾಡೋದ್ರಿಂದ ಇಲ್ಲಿ ಬಿದ್ದಂಥ ಬೆಳಕು ಇದ್ರ ಮೂಲಕ ಹಾದು ಹೋಗಲ್ಲ, ನೆಕ್ಸ್ಟ್ ರಿಫ್ಲೆಕ್ಟ್ ಆಗ್ತವೆ, ಅದರಿಂದ ನಮಗೆ ಇಮೇಜಸ್ ಫಾರ್ಮ್ ಆಗುತ್ತೆ. ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ರಿ. ನಾವು ಯಾರನ್ನಾದ್ರೂ ನೋಡ್ತಾ ಇದ್ದೀವಿ ಅಥವಾ ಏನಾದರೂ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಅದು ಲೈಟ್ನ ಯಾವ ಫೆನಾಮಿನಾ ಅಂದರೆ ರಿಫ್ಲೆಕ್ಷನ್ ಆಫ್ ಲೈಟಿಂದ ಮಾತ್ರ ನಾವು ನೋಡೋಕ್ಕೆ ಸಾಧ್ಯ. ರಿಫ್ಲೆಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಆಫ್ ಲೈಟ್ ಆದಾಗ ಆ ಲೈಟ್ಗಳು ನಮ್ಮ ಕಣ್ಣು ಮೇಲೆ ಬಿದ್ದಾಗ ನಾವು ಆ ವಸ್ತುನ ಐಡೆಂಟಿಫೈ ಮಾಡ್ತೀನಿ. ಓಕೆ, ನಾನೇನಾದರೂ ನೋಡ್ತೀನಿ, ಅದ್ರ ಮೇಲೆ ಬಿದ್ದಂಥ ಬೆಳಕು ನನ್ನ ಕಣ್ಣಿಗೆ ಬಂದಾಗ ಮಾತ್ರ ನನಗೆ ಆ ವಸ್ತು ಕಾಣಿಸುತ್ತೆ. ಓಕೆ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಇಲ್ಲಿ ಪ್ಲೇನ್ ಮಿರರ್ ಇದೆ. ಈ ಪ್ಲೇನ್ ಮಿರರು ವಿ ಸ್ಪೀಡಲ್ಲಿ ಬರ್ತಾ ಇದೆ ಅಂದ್ಕೊಳ್ರಿ. ವಿ ಸ್ಪೀಡಲ್ಲಿ, ನಮಗೆ ಗೊತ್ತಿಲ್ಲ ಎಷ್ಟೋ ವಿ ಸ್ಪೀಡಲ್ಲಿ ಈ ಕಡೆ ಬರ್ತಾ ಇದೆ, ಅಂದರೆ ವ್ಯಕ್ತಿ ಕಡೆ ಮೂವ್ ಆಗ್ತಾ ಇದೆ. ಈ ವ್ಯಕ್ತಿ ಕಡೆ ಈ ಮಿರರು 10 ಮೀಟರ್ ವಿ ಅಂದರೆ 10 ಮೀಟರ್ ಪರ್ ಸೆಕೆಂಡಲ್ಲಿ ಮೂವ್ ಆಗ್ತಾ ಇದೆ ಅಂದರೆ ಈ ಮಿರರ್ ಒಳಗೆ ಬಿಂಬ ಇರುತ್ತಲ್ಲ, ಆ ಬಿಂಬ 2v ಅಷ್ಟು ಸ್ಪೀಡ್ ಇರುತ್ತೆ. ಇಲ್ಲಿ ನೋಡ್ರಿ, ಮಿರರ್ ಸ್ಪೀಡ್ ಎಷ್ಟಿತ್ತು, ವಿ ಅಷ್ಟಿತ್ತು. ಆದರೆ ಅದರೊಳಗಿರುವಂಥ ಬಿಂಬ ಇವನ ಕಡೆ ಎಷ್ಟು ಸ್ಪೀಡಾಗಿ ಬರುತ್ತೆ, ಇದ್ರ ಡಬಲ್ ಸ್ಪೀಡಾಗಿ ಬರುತ್ತೆ. ಅದನ್ನು 2v ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ವಿ ಎಷ್ಟು ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಹಾಗಾದರೆ 2v ಅಂದರೆ ಎಷ್ಟು, 2v is equal to 2 into 10 is equal to 20 ಮೀಟರ್ ಪರ್ ಸೆಕೆಂಡ್. ಓಕೆ, ಮಿರರು ನಮ್ಮ ಕಡೆ ಎಷ್ಟು ಸ್ಪೀಡಾಗಿ ಬರುತ್ತೋ ಆ ಬಿಂಬ ಅದರ 2ರಷ್ಟು ಸ್ಪೀಡಲ್ಲಿ ನಮ್ಮನ್ನು ಸಮೀಪಿಸ್ತಾ ಇರುತ್ತೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ 20 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ನೀವು ಬರೀಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟ್. ಓಕೆ, ಮಿರರು ವಿ ಅಷ್ಟು ಬಂದರೆ ಅದರಲ್ಲಿರುವಂಥ ಬಿಂಬ 2v ಅಷ್ಟು ಸ್ಪೀಡಾಗೆ ಇರುತ್ತೆ, ಅಂದರೆ ಡಬ್ಬಲ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಒಳೆಯುವುದಕ್ಕೆ ಕಾರಣ. ಇಲ್ಲಿ ಇಂಪಾರ್ಟೆಂಟಾಗೆ 4 ಫೆನಾಮಿನಾ ಕೊಟ್ಟಿದ್ದಾರೆ. ಪ್ರತಿಫಲನ ಕೊಟ್ಟಿದ್ದಾರೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಕೊಟ್ಟಿದ್ದಾರೆ, ಮತ್ತು ವಕ್ರೀಭವನ ಕೊಟ್ಟಿದ್ದಾರೆ, ವಕ್ರ ವಿಯೋಜನೆ ಅಂತಲೂ ಸಹ ಕೊಟ್ಟಿದ್ದಾರೆ. ರಿಫ್ಲೆಕ್ಷನ್ ಯಾವ ಥರ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ರಿಫ್ಲೆಕ್ಷನ್ ಆಗಿರ್ಬೋದು, ರಿಫ್ರಾಕ್ಷನ್ ಆಗಿರ್ಬೋದು. ಇದು ನೀರಿನ ಗುಳ್ಳೆ ಅಂದ್ಕೊಳ್ರಿ. ಇದು ನೋಡಿರಿ, ಇದನ್ನೇ ಅಂತ ಕರಿತೀವಿ ವಾಟರ್ ಸರ್ಫೇಸ್. ಇದು ವಾಟರ್ ಸರ್ಫೇಸ್. ಓಕೆ, ಈ ವಾಟರ್ ಸರ್ಫೇಸ್ ಮೇಲೆ ಬೆಳಕು ಬಿದ್ದಾಗ
ವಾಟರ್ ಸರ್ಫೇಸ್ ಮೇಲೆ ಬೆಳಕು ಬಿದ್ದಾಗ ಇಲ್ಲೇ ಏನಾಗುತ್ತೆ, ವಾಟರ್ ಸರ್ಫೇಸಲ್ಲಿ ಡೆನ್ಸ್ ಜಾಸ್ತಿ ಇರುತ್ತೆ, ಡೆನ್ಸರ್. ಇದನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿಬೋದು. ಈ ಮೀಡಿಯಮ್ನ ನಾನು ರೇರರ್ ಮೀಡಿಯಮ್ ಅಂತ ಕರಿತೀನಿ, ಯಾಕಂದರೆ ಇಲ್ಲಿ ಏರ್ ಇರುತ್ತೆ, ಏರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ ಲೈಟ್, ಅದಕ್ಕೋಸ್ಕರ ಇದನ್ನ ರೇರರ್ ಮೀಡಿಯಮ್ ಅಂತ ಕರಿತೀವಿ. ರೇರರ್ ಮೀಡಿಯಮ್ ಜ್ಞಾಪಕ ಇಟ್ಕೊಳ್ರಿ. ರೇರರ್ ಮೀಡಿಯಮ್ ಅಂತ ಯಾಕೆ ಕರಿತೀವಿ, ಡೆನ್ಸರ್ ಯಾಕೆ ಕರಿತೀವಿ ಅಂದರೆ ಯಾವುದೇ ಎರಡು ಮಾಧ್ಯಮಗಳನ್ನ ಕಂಪೇರ್ ಮಾಡಿದಾಗ ಮಾತ್ರ ಇದನ್ನು ಹೇಳೋಕ್ಕೆ ಸಾಧ್ಯ. ಇಲ್ಲಿ ನಾನು ಈ ವಾಟರ್ ಮತ್ತು ಈ ಏರ್ ಮಾಲಿಕ್ಯೂಲ್ಸ್ ಮಧ್ಯೆ ಕಂಪೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ಸ್ಪೀಡ್ ಆಫ್ ಲೈಟು ಜಾಸ್ತಿ ಆಗಿರುತ್ತೋ ಅದನ್ನು ನಾವು ರೇರರ್ ಮೀಡಿಯಮ್ ಅಂತ ಕರಿತೀವಿ. ಎಲ್ಲಿ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೋ ಅದನ್ನು ನಾವು ಡೆನ್ಸರ್ ಮೀಡಿಯಮ್ ಅಂತ ಕರಿತೀವಿ. ಓಕೆ, ಈ ವಾಟರು ಮತ್ತು ಏರ್ಗೆ ಕ್ರಿಟಿಕಲ್ ಆ್ಯಂಗಲ್ ಅಂತ ಇದೆ. ವಾಟರ್ ಆ್ಯಂಡ್ ಏರ್ದು ಕ್ರಿಟಿಕಲ್ ಆ್ಯಂಗಲ್, ವಾಟರ್ ಆ್ಯಂಡ್ ಏರ್ ಎಷ್ಟಪ್ಪ ಅಂದರೆ 48.6 ಡಿಗ್ರಿ. ವಾಟರು ಮತ್ತು ಏರ್ದು ಎಷ್ಟಿದಪ್ಪ ಅಂದರೆ ಕ್ರಿಟಿಕಲ್ ಆ್ಯಂಗಲ್ 48.6 ಡಿಗ್ರಿ ಇರುತ್ತೆ. ಈ ಬೆಳಕು ಬೀಳ್ತಾ ಇದೆಯಲ್ಲ ಈ ವಾಟರ್ ಸರ್ಫೇಸ್ ಮೇಲೆ, ಇದೇನಾದರೂ ಇನ್ಸಿಡೆಂಟ್ ರೇ ಅಂತ ಕರಿತೀವಿ ಅದನ್ನ, ಇನ್ಸಿಡೆಂಟ್ ರೇ. ಈ ಇನ್ಸಿಡೆಂಟ್ ರೇ ಏನಾದರೂ ಈ ಕ್ರಿಟಿಕಲ್ ಆ್ಯಂಗಲ್ಕಿಂತ ಜಾಸ್ತಿ ಇತ್ತಪ್ಪ ಅಂದರೆ 48.6 ಡಿಗ್ರಿಗಿಂತ ಜಾಸ್ತಿ ಇತ್ತಂದರೆ ಈ ಬಿದ್ದಂಥ ಬೆಳಕು ರಿಫ್ರಾಕ್ಷನ್ ಆದಮೇಲೆ ಈ ವಾಟ್ರು ಅಂದರೆ ಈ ಗುಳ್ಳೆಯ ಒಳಗೆ ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆಗೋದ್ರಿಂದ ನಮಗೆ ಈ ಗುಳ್ಳೆ ನಮಗೆ ಒಳೆಯುತ್ತೆ. ಓಕೆ, ಯಾವುದರಿಂದ ಇದು ಆಗುತ್ತೆ ಅಂದರೆ ಅದು ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದನ್ನು ಇಂಗ್ಲೀಷಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ತುಂಬ ಇಂಪಾರ್ಟೆಂಟು. ಓಕೆ, ಯಾವಾಗ ಇದಾಗುತ್ತೆ ಅಂದರೆ ಕ್ರಿಟಿಕಲ್ ಆ್ಯಂಗಲ್ಗಿನ ಇನ್ಸಿಡೆಂಟ್ ಲೈಟ್ ಆ್ಯಂಗಲ್ ಜಾಸ್ತಿ ಇದ್ದಾಗ, ಈ ಬೀಳುವಂಥ ಬೆಳಕು ಯಾವಾಗ ಗ್ರೇಟರ್ ಕ್ರಿಟಿಕಲ್ ಆ್ಯಂಗಲ್, ಈ ಕ್ರಿಟಿಕಲ್ ಆ್ಯಂಗಲ್ಕಿಂತ ಜಾಸ್ತಿ ಇದ್ದಾಗ ಆ ರಿಫ್ರಾಕ್ಟೆಡ್ ಲೈಟ್ ರೇ ಒಳಗಡೆ ಆ ಗುಳ್ಳೆ ಒಳಗಡೆ ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಷನ್ ಆಗುತ್ತೆ, ಪ್ರತಿಫಲನ ಹೊಂದುತ್ತೆ. ಈ ಟೋಟಲ್ ಪ್ರತಿಫಲನದಿಂದ ನಮಗೆ ಈ ಗುಳ್ಳೆ ಒಳೆಯೋ ಥರ ಆಗುತ್ತೆ. ಓಕೆ, ಆನ್ಸರ್ ಯಾವುದಪ್ಪ ಅಂದರೆ ಇದಕ್ಕೆ ಸೆಕೆಂಡ್ ಒನ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಬೆಳಕಿನ ವರ್ಷ ಎನ್ನುವುದು. ಓಕೆ, ಕಾಮನ್ನಾಗಿ ನಾವು ಇದನ್ನು ಲೈಟ್ ಇಯರ್ ಅಂತ ನೆನಪು ಮಾಡ್ತಾ ಇರ್ತೀವಿ. ಲೈಟ್ ಇಯರ್ ತುಂಬ ಜನ ಇಲ್ಲಿ ಎಡವಟ್ಟು ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ತುಂಬ ಜನ ಬೆಳಕಿನ ಏಕಮಾನ ಅಂತ ಹಾಕಿದ್ರು ಹಾಕ್ಬಿಡ್ತೀರ. ಓಕೆ, ನಾವು ಈ ಲೈಟ್ ಇಯರ್ನ ಯಾಕೆ ಬಳಸ್ತೀವಿ ಅಂದರೆ ದೂರದ ಏಕಮಾನವಾಗಿ ಬಳಸ್ತೀವಿ. ಯಾಕಪ್ಪ ಅಂದರೆ ಗ್ಯಾಲಕ್ಸೀಸ್ ಆಗಿರ್ಬೋದು, ಹಾಗೆ ಸ್ಟಾರ್ಸ್ ಆಗಿರ್ಬೋದು, ಇವು ತುಂಬ ದೂರ ಇದ್ದಾವೆ. ನಾವು ಮೀಟ್ರಲ್ಲಿ ಅಳೆಯೋಂಥ ಆಗೋದಲ್ಲ. ಇವನ್ನ ತುಂಬ ದೂರ ಇರೋದ್ರಿಂದ ನಾವು ಈ ಲೈಟ್ ಇಯರ್ನ ಯೂನಿಟ್ ಆಗಿ ಬಳಸ್ತೀವಿ. ಯಾಕಪ್ಪ ಅಂದರೆ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಓಕೆ, ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೋಸ್ಕರ ನಾವು ಈ ಲೈಟ್ ಇಯರ್ನ ಬಳಸ್ತೀವಿ. ಯಾವನ್ನ ಅಂದರೆ ಗ್ಯಾಲಕ್ಸಿ ಆಗಿರ್ಬೋದು, ಸ್ಟಾರ್ ಆಗಿರ್ಬೋದು, ತುಂಬ ದೂರ ಇರೋದ್ರಿಂದ ನಾವು ಇದನ್ನು ದೂರದ ಏಕಮಾನವಾಗಿ ಬಳಸ್ತೀವಿ. ಇದು ಕರೆಕ್ಟ್ ಆನ್ಸರು ದೂರದ ಏಕಮಾನ ಆಗಿರುತ್ತೆ, ಜ್ಞಾಪಕ ಇಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, ಸಮಾನಾಂತರದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? ಓಕೆ, ಇದನ್ನು ಸಹ ನಿಮಗೆ ಡಯಾಗ್ರಾಮ್ ಮೂಲಕ ಹೇಳ್ತಾ ಹೋಗ್ತೀನಿ. ಪ್ಲೇನ್ ಮಿರರ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್. ಅದೇ ರೀತಿ ಈ ಕಡೆ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ. ಈ ಕಡೆ ಆಯಿಲ್ ಅಂದರೆ ಪೇಂಟೆಡ್ ಸರ್ಫೇಸ್. ಈ ಕಡೆನೂ ಸಹ ಪೇಂಟೆಡ್ ಸರ್ಫೇಸ್. ಓಕೆ, ಯಾವಾಗ ನಾನು ಇಲ್ಲಿ ಒಂದು ವಸ್ತು ಇಟ್ಟಿದ್ದೀನಿ, ಇವೆರಡರ ಮಧ್ಯೆ ಒಂದು ವಸ್ತು ಇಟ್ಟಿದ್ದೀನಿ. ಈ ವಸ್ತು ಮೇಲೆ ಬೆಳಕು ಬಿದ್ದಾಗ ಈ ವಸ್ತು ಏನು ಮಾಡುತ್ತೆ, ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ಈ ಎರಡೂ ಸಹ ಪ್ಯಾರಲಲ್ ಅಂದರೆ ಸಮಾಂತರವಾಗಿರೋದ್ರಿಂದ ಈ ರಿಫ್ಲೆಕ್ಷನ್ ಆದಂಥ ಲೈಟು ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಷನ್ ಆಗ್ತಾನೆ ಹೋಗುತ್ತೆ. ಈ ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆಗೋದ್ರಿಂದ ನಮಗೆ ಇನ್ಫೈನೈಟ್ ಇಮೇಜಸ್ ಬರ್ತವೆ. ಇನ್ಫಿನಿಟಿ ಅಂತ ಕರಿತೀವಿ, ಲೆಕ್ಕ ಹಾಕೋಕ್ಕಾಗಲ್ಲ. ಓಕೆ, ಯಾವಾಗ ಎರಡು ಸಮಾಂತರ ಕನ್ನಡಿಗಳನ್ನ ಮಧ್ಯೆ ಒಂದು ವಸ್ತು ಇಡ್ತೀವೋ ಆ ವಸ್ತು ಮೇಲೆ ಬಿದ್ದಂಥ ಬೆಳಕು ಕಂಟಿನ್ಯೂಸ್ ಆಗಿ ರಿಫ್ಲೆಕ್ಷನ್ ಆಗ್ತಾನೆ ಹೋಗ್ತಾ ಇರುತ್ತೆ.
ಆ ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆಗ್ತಾ ಇರೋದ್ರಿಂದ ನಮಗೆ ಅಪರಿಮಿತವಾಗಿ ಪ್ರತಿಬಿಂಬಗಳು ಸಿಗ್ತಾ ಹೋಗ್ತವೆ. ಇನ್ಫಿನಿಟಿ ಇದಕ್ಕೆ ಕರೆಕ್ಟ್ ಆನ್ಸರು, ಜ್ಞಾಪಕ ಇಟ್ಕೊಳ್ರಿ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಗೆ ಅನೇಕ ವಿಭಿನ್ನ ಕ್ಷೇತ್ರಗಳಿವೆ, ಅವುಗಳು ಡ್ಯಾಶ್ಗಳನ್ನು ಒಳಗೊಳ್ಳುತ್ತದೆ. ಇಲ್ಲಿ ನಮಗೆ ಕೆಲವೊಂದು ರೇಸ್ನ ಕೊಟ್ಟಿದ್ದಾರೆ. ಗೋಚರಿಸಬಲ್ಲ ಬೆಳಕು, ಗಾಮಾ ಕಿರಣಗಳು, ಅವಕೆಂಪು ಕಿರಣಗಳು, ಸೂಕ್ಷ್ಮ ತರಂಗಗಳು, ರೇಡಿಯೋ ತರಂಗಗಳು, ನೇರಳಾತೀತ ಮತ್ತು ಕ್ಷ ಕಿರಣಗಳು. ಓಕೆ, ಇವೆಲ್ಲವೂ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮಲ್ಲಿ ಬರುವಂಥವು. ಏನು ಕ್ವಶನ್ ಕೇಳಿದ್ದಾರೆ? ಅತಿ ಕಡಿಮೆ ತರಂಗಾಂತರದಿಂದ ಪ್ರಾರಂಭಿಸಿ ಹೆಚ್ಚಿನ ತರಂಗಾಂತರವಿರುವಂತೆ ಅವುಗಳನ್ನು ಜೋಡಿಸಿ. ಓಕೆ, ಇವನ್ನ ನಾವು ಮ್ಯಾಕ್ಸಿಮಮ್ ಕಡೆಗೆ ಜೋಡಿಸ್ತಾ ಹೋಗಬೇಕು. ಅಂದರೆ ಅತಿ ಕಡಿಮೆ ತರಂಗದಿಂದ, ಕಡಿಮೆಯಿಂದ ಜಾಸ್ತಿ ವೇವ್ಲೆಂತ್ ಇರುವಂತಹ ಕಿರಣಗಳನ್ನ ನಾವಿಲ್ಲಿ ಜೋಡಿಸ್ತಾ ಹೋಗೋಣ. ಫಸ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯಾವ ಥರ ಇರುತ್ತೆ ಅಂತ. ಫಸ್ಟು ನಾನು ವಿಸಿಬಲ್ ಲೈಟ್ ತೊಗೊಳ್ತೀನಿ. ವಿಸಿಬಲ್ ಲೈಟ್ ಇದು. ಈ ವಿಸಿಬಲ್ ಲೈಟ್ ಬಲಗಡೆ ಯಾವುದಿರುತ್ತಪ್ಪ ಅಂದರೆ ಯು ವಿ ರೇಸ್ ಇರುತ್ತೆ, ನೇರಳಾತೀತ ಕಿರಣ, ಅಲ್ಟ್ರಾ ವೈಲೆಟ್ ರೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಆಮೇಲೆ ಎಕ್ಸ್ರೇ ಇರುತ್ತೆ, ಎಕ್ಸ್ರೇ, ಇದನ್ನು ಕ್ಷ ಕಿರಣ ಅಂತ ಕರಿತೀವಿ. ಆಮೇಲೆ ಯಾವುದಿರುತ್ತಪ್ಪ ಅಂದರೆ ಗಾಮಾ ರೇಸ್, ಗಾಮಾ ರೇಸ್. ಇದು ಈ ಬೆಳಕಿಂದ ಮುಂದೆ ಬರುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಈ ವಿಸಿಬಲ್ ಲೈಟ್ಗಿನ ಹಿಂದೆ ಇನ್ನೂ ಕೆಲವು ಬರ್ತವೆ. ಅವ್ಯಾವುದಪ್ಪ ಅಂದರೆ ಐ ಆರ್ ರೇಸ್, ಇನ್ಫ್ರಾರೆಡ್, ಅವಕೆಂಪು ಅಂತ ಕರಿತೀವಿ. ಅದೇ ರೀತಿ ಇದರಿಂದ ಬಂದಾಗ ನಮಗೆ ಮೈಕ್ರೋವೇವ್ಸ್ ಬರುತ್ತೆ, ಮೈಕ್ರೋವೇವ್ಸ್. ಈ ಮೈಕ್ರೋವೇವ್ಸ್ ಹಿಂದೆ ಬಂದರೆ ರೇಡಿಯೋ ವೇವ್ಸ್ ಇರ್ತವೆ, ರೇಡಿಯೋ ವೇವ್ಸ್. ಓಕೆ, ನಾನು ನಿಮಗೆ ಇಲ್ಲೊಂದು ಡಯಾಗ್ರಾಮ್ ಮೂಲಕ ತೋರಿಸ್ತಾ ಹೋಗ್ತೀನಿ, ತುಂಬ ಇಂಪಾರ್ಟೆಂಟು. ಓಕೆ, ಇಲ್ಲಿ ನೋಡ್ಬೋದು ನೀವು. ಇದೇನಪ್ಪ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಈ ಎರಡು ಉಬ್ಬುಗಳ ನಡುವೆ ಇರುವಂಥದ್ದು, ಅದು ಉಬ್ಬರು ಆಗಿರ್ಬೋದು ಅಥವಾ ಎರಡು ತಗ್ಗುಗಳ ನಡುವೆ ಇರುವಂಥ ಅಂತರವನ್ನು ನಾವು ತರಂಗ ದೂರ ಅಂತ ಕರಿತೀವಿ, ತರಂಗ ದೂರ ಅಂತ ಕರಿತೀವಿ. ಇದನ್ನು ಲ್ಯಾಂಬ್ಡಾಯಿಂದ ಡಿನೋಟ್ ಮಾಡ್ತೀವಿ. ಎಸ್ ಐ ಯೂನಿಟ್ ಏನಾಗಿರುತ್ತಪ್ಪ ಅಂದರೆ ಅದು ಮೀಟರ್ ಆಗಿರುತ್ತೆ. ಅದೇ ರೀತಿ ಈ ಕಡೆ ಬರ್ರಿ, ತರಂಗ ದೂರ ಏನಾಗಿದೆ? ಕಡಿಮೆ ಆಗಿದೆ, ಕಡಿಮೆ ತರಂಗ ದೂರ, ಕಡಿಮೆ ತರಂಗ ದೂರ. ಜ್ಞಾಪಕ ಇಟ್ಕೊಳ್ರಿ, ತರಂಗ ಅಂದರೆ ಎರಡು ಉಬ್ಬುಗಳ ನಡುವೆ ಇರುವಂತಹ ಅಥವಾ ಎರಡು ತಗ್ಗುಗಳ ನಡುವೆ ಇರುವಂಥ ಅಂತರನ ನಾವು ತರಂಗ ದೂರ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ತರಂಗ ದೂರ ಜಾಸ್ತಿ ಇದೆ, ಇಲ್ಲಿ ನೋಡ್ರಿ ತರಂಗ ದೂರ ತುಂಬ ಕಡಿಮೆ ಇದೆ. ಈ ರೇಡಿಯೋ ವೇವ್ಸ್ಗೆ ಮ್ಯಾಕ್ಸಿಮಮ್ ವೇವ್ಲೆಂತ್ ಇರುತ್ತೆ, ಆ ಕಡೆ ಗಾಮಾ ರೇಸಿಗೆ ಬಂದರೆ ಲೆಸ್ ವೇವ್ಲೆಂತ್ ಇರುತ್ತೆ. ಓಕೆ, ಆದರೆ ಈ ಕಡೆಗೆ ಬನ್ನಿ, ನಾನು ಫ್ರೀಕ್ವೆನ್ಸಿನೂ ಸಹ ಇಲ್ಲಿ ಹೇಳ್ತಾ ಹೋಗ್ತೀನಿ. ನಿಮಗೆ ನೆಕ್ಸ್ಟ್ ಬರುವಂಥ ಕ್ವಶನಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ಬೋದು ಇದು ಫ್ರೀಕ್ವೆನ್ಸಿ. ಓಕೆ, ಇಲ್ಲಿ ತರಂಗಾಂತರ ಕೇಳಿದ್ದಾರೆ. ಗಾಮಾ ರೇಸಿಗೆ ಏನಾಗಿರುತ್ತೆ? ತರಂಗ ದೂರ ತುಂಬ ಕಡಿಮೆ ಇರುತ್ತೆ. ಆದರೆ ಇಲ್ಲಿಗೆ ಬಂದಾಗ ಏನಾಗುತ್ತೆ? ತರಂಗ ದೂರ ಮ್ಯಾಕ್ಸಿಮಮ್ ಆಗಿದೆ. ಆದರೆ ಫ್ರೀಕ್ವೆನ್ಸಿ ಈ ಕಡೆಯಿಂದ ಜಾಸ್ತಿ ಇರುತ್ತೆ, ಫ್ರೀಕ್ವೆನ್ಸಿ ಈ ಕಡೆಯಿಂದ ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಫ್ರೀಕ್ವೆನ್ಸಿ ಅಂದರೆ ಗೊತ್ತಿರಲಿ, ನಂಬರ್ ಆಫ್ ವೈಬ್ರೇಷನ್ಸ್. ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ವೈಬ್ರೇಷನ್ಸ್ ಇನ್ 1 ಸೆಕೆಂಡ್ ಅಂತ ಕರಿತೀವಿ ಫ್ರೀಕ್ವೆನ್ಸಿನ. ಓಕೆ, ಈ ಫ್ರೀಕ್ವೆನ್ಸಿನ ಹರ್ಟ್ಸಿಂದ ಮೆಜರ್ ಮಾಡ್ತೀವಿ, ಹರ್ಟ್ಸ್ನ ಎಸ್ ಐ ಯೂನಿಟ್ ಆಗಿ ಬಳಸ್ತೀವಿ. 1 ಸೆಕೆಂಡಲ್ಲಿ ಆಗುವಂಥ ವೈಬ್ರೇಷನ್ಗಳನ್ನ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ವೈಬ್ರೇಷನ್ ಜಾಸ್ತಿ ಇದೆ. ಈ ಸೈಡು ಎಲ್ಲಿ ತರಂಗ ದೂರ ಕಡಿಮೆ ಇರುತ್ತೋ ಅಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಎಲ್ಲಿ ತರಂಗ ದೂರ ಜಾಸ್ತಿ ಇರುತ್ತೋ ಅಲ್ಲೇನಾಗುತ್ತೆ? ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಆಪೋಸಿಟ್ ಇವೆರಡು, ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಓಕೆ, ಇವಾಗ ಕ್ವಶನ್ ನೋಡ್ತಾ ಹೋಗೋಣ. ಈಗ ನಾವೇನು ಕಡಿಮೆ ತರಂಗ ದೂರದಿಂದ ಹೆಚ್ಚಿನ ತರಂಗ ದೂರಕ್ಕೆ ಫಸ್ಟ್ ನಾವು ಇದನ್ನು ಡಿನೋಟ್ ಮಾಡ್ತಾ ಹೋಗೋಣ. ಇಲ್ಲಿ ಕೇಳಿದ್ದಾರೆ ಗೋಚರಿಸಬಲ್ಲ ಬೆಳಕು, ವಿಸಿಬಲ್ ಲೈಟ್ ಎಲ್ಲಿದೆ? ಇಲ್ಲಿದೆ, ಅದನ್ನು ಎ ಅಂತ ನಾನು ಡಿನೋಟ್ ಮಾಡ್ತೀನಿ, ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಗಾಮಾ ಕಿರಣಗಳು, ಗಾಮಾ ಎಲ್ಲಿದೆ? ಇಲ್ಲಿದೆ, ಇದನ್ನು ಬಿ ಅಂತ ಕರಿತೀನಿ, ಗಾಮಾ ಕಿರಣ. ಅವಕೆಂಪು ಕಿರಣಗಳು ಸಿ, ಅವಕೆಂಪು ಕಿರಣಗಳು ಸಿ. ನೆಕ್ಸ್ಟ್ ಸೂಕ್ಷ್ಮ ತರಂಗಗಳು ಡಿ, ಮೈಕ್ರೋವೇವ್ಸ್. ನೆಕ್ಸ್ಟ್ ರೇಡಿಯೋ ತರಂಗಗಳು ಇ. ನೆಕ್ಸ್ಟ್ ನೇರಳಾತೀತ ಎಲ್ಲಿದ್ದಾವೆ? ನೇರಳಾತೀತ ಇಲ್ಲಿ ನೋಡ್ಬೋದು, ಅಲ್ಟ್ರಾ ವೈಲೆಟ್ ರೇಸ್ ಎಫ್. ನೆಕ್ಸ್ಟ್ ಎಕ್ಸ್ ರೇಸ್, ಅದನ್ನು ಜಿ ಅಂತ ಕರಿಬೋದು. ನಾನು ಈ ಕಡೆಯಿಂದ ಇವಾಗ ಆರ್ಡ್ರು ಮಾಡ್ತಾ ಹೋಗಬೇಕು. ಇಲ್ಲಿ ನೋಡ್ರಿ, ಬಿ ಫಸ್ಟ್ ಇದೆ,
ಸೆಕೆಂಡ್ ಜಿ ಇದೆ, ಆಮೇಲೆ ಎಫ್ ಇದೆ, ಎ ಇದೆ, ಸಿ ಇದೆ, ಡಿ ಇದೆ, ಇ ಇದೆ. ಎ ಜಿ ಎಫ್, ಎ ಜಿ ಎಫ್ ಇದೆ, ಎ ಸಿ ಡಿ ಇ, ಲಾಸ್ಟ್ ಒನ್ನು ಕರೆಕ್ಟ್ ಆನ್ಸರ್. ಇಲ್ಲಿ ನೋಡ್ರಿ, ಈ ಕಡೆ ಕಡಿಮೆ ತರಂಗ ದೂರ ಇದೆ, ಈ ಕಡೆ ಬರ್ತಾ ಬರ್ತಾ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಲೋಯರ್ ಆರ್ಡ್ರಿಂದ ಹೈಯರ್ ಆರ್ಡ್ರ್ ವೇವ್ಲೆಂತ್ಗೆ ನಾವಿಲ್ಲಿ ಅರೇಂಜ್ ಮಾಡೋಕ್ಕೆ ಕೇಳಿದ್ದಾರೆ. ಅದು ಯಾವುದಪ್ಪ ಆಪ್ಷನ್ ಅಂದರೆ ಅದು 4th ಒನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಭೂಮಿಯಿಂದ ನೋಡುತ್ತಿರುವ ವ್ಯಕ್ತಿಗೆ ನಕ್ಷತ್ರಗಳು ಮಿನುಗುತ್ತಿರುವಂತೆ ಕಾಣಿಸುತ್ತವೆ, ಇದಕ್ಕೆ ಕಾರಣ? ಯಾವ ನಕ್ಷತ್ರಗಳು ಸಹ ಮಿನುಗಲ್ಲ, ಅದು ಲೈಟ್ ಫೆನಾಮಿನನ್ ನಮಗೆ ಆ ಥರ ಕಾಣುತ್ತೆ. ಓಕೆ, ಬೆಳಕು ಸೂರ್ಯನಿಂದ ಬರುವಾಗ ಅಥವಾ ಸ್ಟಾರ್ಸ್ಗಳಿಂದ ಬರುವಂಥ ಬೆಳಕು, ಈ ಸ್ಟಾರ್ಸು ತುಂಬ ದೂರ ಇರ್ತವೆ. ಯಾವಾಗ ಈ ಬೆಳಕು ನಮ್ಮ ಭೂಮಿಯ ವಾತಾವರಣಕ್ಕೆ ಬರುತ್ತೋ, ನಮ್ಮ ಭೂಮಿಯ ವಾತಾವರಣನ ನಾವು ಕೊಲಾಯ್ಡಲ್ ಅಂತ ಕರಿತೀವಿ. ಕೊಲಾಯ್ಡಲ್ ಮಿಕ್ಸ್ಚರ್ ಅಂತ ಯಾಕೆ ಕರಿತೀವಪ್ಪ ಅಂದರೆ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ ಇರ್ತವೆ, ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ವಾಟರ್ ವೇಪರ್ ಆಗಿರ್ಬೋದು. ಓಕೆ, ಎಲ್ಲವೂ ಸಹ ಇರೋದ್ರಿಂದ ನಾವು ಇದನ್ನು ಕೊಲಾಯ್ಡಲ್ ಮಿಕ್ಸ್ಚರ್ ಅಂತ ಕರಿತೀವಿ. ಯಾವಾಗ ನಕ್ಷತ್ರದ ಬೆಳಕು ತುಂಬ ದೂರದಿಂದ ನಮ್ಮ ವಾತಾವರಣಕ್ಕೆ ಬರುತ್ತೋ, ಈ ವಾತಾವರಣ ಏನಾಗುತ್ತೆ, ನಮ್ಮ ಭೂಮಿಯ ಗ್ರಾವಿಟೇಷನ್ನಿಂದ ಕಂಟಿನ್ಯೂಯಸ್ ಮೋಷನ್ನಲ್ಲಿರುತ್ತೆ. ಈ ಕಂಟಿನ್ಯೂಯಸ್ ಮೋಷನ್ ಇರೋದ್ರಿಂದ ಈ ಬಿದ್ದಂಥ ಬೆಳಕು ಇಲ್ಲಿ ಪಾರ್ಟಿಕಲ್ಸ್ ಮೇಲೆ ಬಿದ್ದಾಗ ಅಥವಾ ಏರ್ ಮಾಲಿಕ್ಯೂಲ್ಸ್ ಆಗಿರ್ಬೋದು, ವಾಟರ್ ವೇಪರ್ಸ್ ಮೇಲೆ ಬಿದ್ದಾಗ ಏನಾಗುತ್ತೆ, ರಿಫ್ರ್ಯಾಕ್ಷನ್ ಆಗುತ್ತೆ. ಈ ರಿಫ್ರ್ಯಾಕ್ಷನ್ ಆದಮೇಲೆ ಏನಾಗುತ್ತೆ, ಕಂಟಿನ್ಯೂಯಸ್ ಆಗಿ ವಾತಾವರಣ ರೆಸ್ಟಲ್ಲಿ ಇರಲ್ಲ. ಕಂಟಿನ್ಯೂಯಸ್ ಮೂವ್ ಆಗೋದ್ರಿಂದ ಏನಾಗ್ತಾರೆ, ರಿಫ್ರ್ಯಾಕ್ಷನ್ ವೇರಿ ಆಗ್ತಾ ಇರುತ್ತೆ. ಈ ವಾತಾವರಣದಲ್ಲಿ ಆಗುವಂಥ ಬದಲಾವಣೆ ಈ ರಿಫ್ರ್ಯಾಕ್ಷನ್ನು ಸಹ ಚೇಂಜ್ ಆಗ್ತಾ ಇರುತ್ತೆ, ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಯಾಕಪ್ಪ ಅಂದರೆ ವಾತಾವರಣ ಭೂಮಿಯೊಂದಿಗೆ ಚಲಿಸ್ತಾ ಇರುತ್ತೆ. ಆ ಚಲಿಸೋ ಡಿಸ್ಟರ್ಬೆನ್ಸಿಂದ ಆ ರಿಫ್ರ್ಯಾಕ್ಷನ್ನು ಸ್ವಲ್ಪ ಮೂಮೆಂಟ್ ವೇರಿ ಆಗೋದ್ರಿಂದ ನಮಗೆ ನಕ್ಷತ್ರ ಹೊಳೆಯೋ ಥರ ಕಾಣುತ್ತೆ. ಆದರೆ ರಿಯಲ್ ಆಗಿ ನಕ್ಷತ್ರ ಯಾವತ್ತೂ ಹೊಳೆಯೋದಿಲ್ಲ. ಅದಕ್ಕೆ ಮೇಯ್ನ್ ರೀಸನ್ ಯಾವುದಪ್ಪ ಅಂದರೆ ಭೂಮಿಯ ವಾತಾವರಣದಲ್ಲಿ ಆಗುವಂತಹ ವಕ್ರೀಭವನದ ಏರಿಳಿತಗಳು. ಇಲ್ಲಿ ವಕ್ರೀಭವನ ಆದಮೇಲೆ ಸುಮ್ಮನಿರಲ್ಲ, ಈ ಡಸ್ಟ್ ಪಾರ್ಟಿಕಲ್ ಮೂವ್ ಆಗ್ತಿರ್ತಾವೆ, ಮತ್ತೆ ಇನ್ನೊಂದು ಪಾರ್ಟಿಕಲ್ ಮೇಲೆ ಲೈಟ್ ಬೀಳುತ್ತೆ. ಈ ಕಂಟಿನ್ಯೂಯಸ್ ಡಿಸ್ಟರ್ಬೆನ್ಸಿಂದ ರಿಫ್ರ್ಯಾಕ್ಷನ್ ಏನಾಗುತ್ತೆ, ಶೇಕ್ ಆಗ್ತಾ ಇರುತ್ತೆ. ಆ ಶೇಕ್ ಆಗೋದ್ರಿಂದ ನಮಗೆ ಸ್ಟಾರ್ಸ್ ಹೊಳಿತಾ ಇದ್ದಾವೆ ಅಂತ ಅನುಭವ ಆಗುತ್ತೆ. ಆದರೆ ಯಾವತ್ತೂ ಸಹ ಸ್ಟಾರ್ಸು ಹೊಳೆಯಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಿರುತ್ತಾರೆ? ಓಕೆ, ಇವು 4 ಸಹ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ಫುಲ್ ಆಗ್ಬೋದು. ತಾಮ್ರನ ನಾವು ಮ್ಯಾಕ್ಸಿಮಮ್ಮು ಎಲೆಕ್ಟ್ರಿಸಿಟಿಲಿ ಕಂಡಕ್ಟರ್ ಆಗಿ ಬಳಸ್ತೀವಿ. ಓಕೆ, ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಟಂಗ್ಸ್ಟನ್ ಕೊಟ್ಟಿದ್ದಾರೆ. ಟಂಗ್ಸ್ಟನ್ನ ನಾವು ಬಲ್ಬಲ್ಲಿ ಬಳಸ್ತೀವಿ, ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸ್ತೀವಿ. ನೋಡಿರ್ಬೋದು ನೀವು, ಫಿಲಮೆಂಟ್ ಇರುತ್ತೆ ಈ ಬಲ್ಬಲ್ಲಿ, ಈ ಥರ ಫಿಲಮೆಂಟ್ ಇರುತ್ತಲ್ಲ, ಇದು ಟಂಗ್ಸ್ಟನ್ನಿಂದ ಆಗಿರುತ್ತೆ. ಈ ಟಂಗ್ಸ್ಟನ್ನೇ ನಾವು ಯಾಕಪ್ಪ ಫಿಲಮೆಂಟಲ್ಲಿ ಬಳಸ್ತೀವಿ ಅಂದರೆ ಇದು ಹೈ ರೆಸಿಸ್ಟೆನ್ಸ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್. ಈ ಕರಗುವ ಬಿಂದು ಜಾಸ್ತಿ ಇರುತ್ತೆ ಟಂಗ್ಸ್ಟನ್ಗೆ. ಅದಕ್ಕೋಸ್ಕರ ನಾವು ಇವನ್ನ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸ್ತಾ ಹೋಗ್ತೀವಿ. ಯಾಕೆ ಅಂದರೆ ಆ ಕಂಟಿನ್ಯೂಯಸ್ ಹೀಟ್ ಆಗೋದ್ರಿಂದ ಅದು ಬ್ರೋಕನ್ ಆಗ್ಬೋದು. ಅದಕ್ಕೋಸ್ಕರ ನಾವು ಟಂಗ್ಸ್ಟನ್ನ ಬಳಸ್ತೀವಿ. ಈ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ಎಷ್ಟೇ ಹೀಟ್ ಅದರಲ್ಲಿ ಜನ್ರೇಟ್ ಆದರೂ ಸಹ ಅಷ್ಟು ಈಸಿಯಾಗಿ ಅದು ಮೆಲ್ಟ್ ಆಗಲ್ಲ. ಓಕೆ, ಹೈ ರೆಸಿಸ್ಟೆನ್ಸ್ ಯಾಕೆ ಬಳಸ್ತೀವಿ ಅಂದರೆ ಈ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುವಾಗ ಆ ಅಬ್ಸ್ಟ್ರಕ್ಷನ್ ಆದಾಗ ನಮಗೆ ಇಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಟಂಗ್ಸ್ಟನ್ನ ಬಳಸ್ತೀವಿ ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ. ಹೈ ರೆಸಿಸ್ಟೆನ್ಸು ಮತ್ತು ಹೈ ಮೆಲ್ಟಿಂಗ್ ಪಾಯಿಂಟ್ ಹೊಂದಿರೋದು ಯಾವುದಪ್ಪ ಅಂದರೆ ಅದು ಟಂಗ್ಸ್ಟನ್ನು, ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಸೀಸಾ ತವರದ ಮಿಶ್ರಣ, ಇದು ಕರೆಕ್ಟ್ ಆನ್ಸರ್. ಇದಕ್ಕೆ ಯಾಕೆ ನಾವು ಸೀಸಾ ಮತ್ತು ತವರನ್ನು ಬಳಸ್ತೀವಿ? ಮೇಯ್ನಾಗಿ ಇದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಕರಗುವ ಬಿಂದು ತುಂಬ ಕಡಿಮೆ ಇರುತ್ತೆ. ನೀವು ಫ್ಯೂಸ್ನ ಕಾಮನ್ನ ನೋಡಿರ್ತೀರ, ಈ ರೌಂಡ್ ಶೇಪಲ್ಲಿ ಬರುತ್ತೆ, ಇಲ್ಲ ಈ ಥರ ನೀವು ಎಲ್ಲರೂ ನೋಡಿರ್ತೀರ ಮನೆಗಳಲ್ಲಿ. ಓಕೆ, ಅಥವಾ ಬೋರ್ವೆಲ್ಸ್ಗಳಲ್ಲಿ ಈ ಥರ ಫೀಸ್ ಇರುತ್ತೆ. ಈ ಫೀಸ್ ವೈರ್ಗೆ ನಾವು ಒಳಗೊಂದು ಕನೆಕ್ಟ್ ಮಾಡಿರ್ತೀವಿ. ಇದು ಯಾವುದಪ್ಪ ಅಂದರೆ ಅಲಾಯಿಂದ ಮಾಡಿರ್ತಾರೆ. ಅಲಾಯ್ ಅಂದರೆ ಮಿಕ್ಸ್ಚರ್ ಆಫ್ 1 or 2 or more ಮೆಟಲ್ಸ್. ಇಲ್ಲಿ ನೋಡ್ರಿ 2 ಮೆಟಲ್ಸ್ ಇದ್ದಾವೆ. ಇವೆರಡು ಮಿಕ್ಸ್ಚರಿಂದ ನಾವು ಅಲೈನ್ ಅಂತ ಕರಿಬೋದು.
ಓಕೆ, ಯಾಕೆ ಇದನ್ನು ಬಳಸ್ತೀವಿ ಅಂದರೆ ತುಂಬ ಲೋ ಇರುತ್ತೆ ಮೆಲ್ಟಿಂಗ್ ಪಾಯಿಂಟ್. ಏನಾದರೂ ಓವರ್ಫ್ಲೋ ಆಗಿ ಅಥವಾ ಹೊರಗಡೆ ಏನಾದರೂ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆದರೆ ಏನಾಗುತ್ತೆ, ಈ ಓವರ್ಫ್ಲೋ ಆಗೋದ್ರಿಂದ ಇದರೊಳಗೆ ಆಟೋಮೆಟಿಕ್ಕಾಗಿ ಇದು ಮೆಲ್ಟ್ ಆಗುತ್ತೆ. ಆಟೋಮೆಟಿಕ್ಕಾಗಿ ಮೆಲ್ಟ್ ಆದಾಗ ಏನಾಗುತ್ತಪ್ಪ ಅಂದರೆ ಸರ್ಕ್ಯೂಟ್ ಕನೆಕ್ಷನ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡುತ್ತೆ. ಸರ್ಕ್ಯೂಟ್ನ ಡಿಸ್ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ರಿಮೈನಿಂಗ್ ಅಪ್ಲಯನ್ಸಸ್ ಏನಾಗ್ತವೆ, ಸೇಫ್ ಆಗ್ತವೆ. ಅದಕ್ಕೋಸ್ಕರ ನಾವು ಸೀಸ ಮತ್ತು ತವರ ಮಿಶ್ರ ಲೋಹನ ಬಳಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ನಿಕ್ರೋಮ್ನು ಸಹ ನಿಮಗೆ ಹೇಳ್ಬಿಡ್ತೀನಿ. ಈ ನಿಕ್ರೋಮ್ನ ಎಲ್ಲಿ ಬಳಸ್ತೀವಪ್ಪ ಅಂದರೆ ಈಟಿಂಗ್ ಅಪ್ಲಿಕೇಶನ್ನಾಗಿ ಬಳಸ್ತೀವಿ. ಈಟಿಂಗ್ ಅಪ್ಲಿಕೇಶನ್ನಾಗಿ ಯಾಕೆ ಬಳಸ್ತೀವಪ್ಪ ಅಂದರೆ ಇದು ಹೈ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಜಾಸ್ತಿ ಶಾಖನ ಪ್ರೊಡ್ಯೂಸ್ ಮಾಡುತ್ತೆ. ಜಾಸ್ತಿ ಶಾಖ ಪ್ರೊಡ್ಯೂಸ್ ಆದಾಗ ನಾವು ಅದನ್ನು ಅಪ್ಲಿಕೇಶನ್ನಾಗಿ ಬಳಸ್ತೀವಿ. ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಐರನ್ ಬಾಕ್ಸಲ್ಲಿ ಬಳಸ್ತೀವಿ. ಐರನ್ ಬಾಕ್ಸ್, ಓಕೆ, ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಬಳಸ್ತೀವಿ. ಎಲೆಕ್ಟ್ರಿಕ್ ಸ್ಟವ್, ಓಕೆ, ಜ್ಞಾಪಕ ಇಟ್ಕೊಂಡಿರಿ. ನೆಕ್ಸ್ಟ್ ಏನಾದರೂ ಈ ಥರ ಎಕ್ಸ್ಟ್ರಾ ಕ್ವಶನ್ಸ್ ಇವ್ರುಗಳ ಮೇಲೆ ಬಂದಾಗ ನೀವು ನೆನಪಲ್ಲಿ ಇಟ್ಕೊಂಡ್ರೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂತರಿಕ್ಷದ ಆಳದಲ್ಲಿ ಆಕಾಶವು ಹೇಗೆ ಕಾಣಿಸುತ್ತದೆ? ಇದೆಲ್ಲರಿಗೂ ಗೊತ್ತಿರುವಂಥದ್ದೇ, ಕತ್ಲೆಯಾಗಿ ಕಾಣಿಸುತ್ತೆ. ಯಾಕೆ ಡಾರ್ಕ್ ಕಾಣಿಸುತ್ತಪ್ಪ ಅಂದರೆ ನಮ್ಮ ವಾತಾವರಣ ಇಲ್ಲಿದೆ. ಓಕೆ, ಇಲ್ಲಿ ಯಾವುದೇ ಒಂದು ವಾತಾವರಣ ಇರೋದಿಲ್ಲ, ಎನ್ವಿರಾನ್ಮೆಂಟ್ ಇರೋದಿಲ್ಲ. ಇಲ್ಲಿ ಯಾವಾಗ ಯಾವುದೇ ಒಂದು ವಾತಾವರಣ ಇಲ್ಲ ಅಲ್ಲಿ ಯಾವುದೇ ಒಂದು ಲೈಟ್ ಫೆನಾಮಿನ ನಡೆಯಲ್ಲ. ಲೈಟ್ ಫೆನಾಮಿನ ನಡೀಲಿಲ್ಲ ಅಂದರೆ ನಮಗೆ ಲೈಟ್ ಅಂದರೆ ಬೆಳಕು ನಮಗೆ ಕಾಣಿಸಲ್ಲ. ಅಲ್ಲಿ ರಿಫ್ಲೆಕ್ಷನ್ ಆಗಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಲ್ಲ. ಹಾಗಾಗಿ ನಮಗೆ ಯಾವ ಥರ ಕಾಣಿಸುತ್ತೆ, ಕತ್ಲೆಯಾಗೆ ಕಾಣಿಸುತ್ತೆ. ಯಾವುದೇ ಒಂದು ಲೈಟ್ನ ಬೆಳಕಿನ ಫೆನಾಮಿನನ್ ಆಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ನಾವು ಕತ್ಲನ್ನು ನೋಡ್ಬೋದು. ನೆಕ್ಸ್ಟ್, ಒಂದು ಗಡಿಯಾರದಲ್ಲಿ ನಿಮಿಷವನ್ನು ತೋರಿಸುವ ಮುಳ್ಳಿನ ತುದಿಯ ಚಲನೆಯನ್ನು ಗಮನಿಸಿ 1 ಗಂಟೆಯೊಳಗೆ. ನಾನು ನಿಮಗೆ ಪಿಕ್ಚರ್ ರೂಪದಲ್ಲಿ ಹೇಳ್ತಾ ಹೋಗ್ತೀನಿ. ಓಕೆ, ಒಂದು ಗಡಿಯಾರ ಇದೆ, ಈ ಮುಳ್ಳೇನಾಗ್ತಾ ಇದೆ, ಇಲ್ಲಿಂದ ಇಲ್ಲಿಗೆ 1 ಅವರ್ ಚಲನೆ ಮಾಡ್ತಾ ಇದೆ. ಓಕೆ, ಇನಿಷಿಯಲ್ ಪಾಯಿಂಟು ಅಲ್ಲೇ ಇದೆ, ಫೈನಲ್ ಪಾಯಿಂಟು ಅಲ್ಲೇ ಇದೆ. ಫೈನಲ್ ಪಾಯಿಂಟ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ ಅಂದರೆ ಫಸ್ಟ್ ತಿಳ್ಕೊಳ್ರಿ. ಡಿಸ್ಪ್ಲೇಸ್ಮೆಂಟ್ ಅಂದರೆ ಕನ್ನಡದಲ್ಲಿ ಸ್ಥಾನ ಪಲ್ಲಟ ಅಂತ ಕರಿತೀವಿ. ಸ್ಥಾನ ಪಲ್ಲಟ. ಓಕೆ, ಸ್ಥಾನ ಪಲ್ಲಟ. ಇಲ್ಲಿ ನೋಡ್ರಿ, ಮೊದಲೇ ಎಲ್ಲಿತ್ತು ಅಲ್ಲಿಗೆ ಬಂದಿದೆ. ಇಲ್ಲಿ ಯಾವುದೇ ಥರದ ಸ್ಥಾನ ಪಲ್ಲಟ ಆಗಿಲ್ಲ. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟ್ ಏನಪ್ಪ ಅಂದರೆ ದ ಗ್ಯಾಪ್ ಬಿಟ್ವೀನ್ ಅಥವಾ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ 2 ಪಾಯಿಂಟ್ಸ್. ಇಲ್ಲಿ ನಮಗೆ ಯಾವುದೇ 2 ಪಾಯಿಂಟ್ಸ್ ಇಲ್ಲ, ಒಂದೇ ಪಾಯಿಂಟ್. ಮೊದಲು ಎಲ್ಲಿ ನಿಂತಿತ್ತು ಅಲ್ಲಿಗೆ ಬಂದಿತ್ತು. ಇವೆರಡರ ಮಧ್ಯೆ ನಮಗೆ ಯಾವುದೇ ಒಂದು ಗ್ಯಾಪ್ ಇಲ್ಲ ಅಂದರೆ ಏನಾಗಿರುತ್ತೆ? ಡಿಸ್ಪ್ಲೇಸ್ಮೆಂಟ್ 0 ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟ್ನ ನಾವು ಏನಂತ ಕರಿತೀವಿ? 2 ಪ್ಲೇಸ್ಗಳ ಮಧ್ಯೆ ಇರುವಂಥ ಕಡಿಮೆ ಅಂತರನ್ನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ಒಂದು ಕಡಿಮೆ ಅಂತರ ಇಲ್ಲ. ಅದಕ್ಕೋಸ್ಕರ ಡಿಸ್ಪ್ಲೇಸ್ಮೆಂಟ್ 0. ಇದು ಕರೆಕ್ಟಾಗಿದೆ. ಸ್ಥಾನಪಲ್ಲಟ 0 ಆಗಿದೆ. ನೆಕ್ಸ್ಟು ಕ್ರಮಿಸಿದ ದೂರ ಇಲ್ಲಿ 0 ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಪ್ಪ ಅಂದರೆ ಈ ಮುಳ್ಳೇನಾಗಿದೆ, ಇಲ್ಲಿಂದ ಇಲ್ಲಿಗೆ ಒಂದು ರೌಂಡ್ ಬಂದಿದೆ. ಡಿಸ್ಟೆನ್ಸ್ ಅಂದರೆ ಜ್ಞಾಪಕ ಇಟ್ಕೊಳ್ರಿ, ಟೋಟಲ್ ಲೆಂತ್ ಆಫ್ ದ ಪಾತ್. ಇದೆಲ್ಲೆಲ್ಲಿ ದಾರಿ ಬಂದಿದೆಯಲ್ಲ ಇದನ್ನಷ್ಟು ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸಮ್ ಡಿಸ್ಟೆನ್ಸ್ ಇದೆ, ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿದರೆ ಏನಾಗುತ್ತೆ? ಇದು 0 ಆಗಲ್ಲ. ಕ್ರಮಿಸಿದ ದೂರಕ್ಕೆ ಒಂದು ನಿರ್ದಿಷ್ಟವಾದ ಡಿಸ್ಟೆನ್ಸ್ ಇದೆ. ಇಲ್ಲಿ ಇದೇನಾಗುತ್ತೆ? ಸರಿ ಆಗೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್, ಸರಾಸರಿ ವೇಗವು. ಈ ವೇಗನ ನಾವಿಲ್ಲಿ ಸ್ಪೀಡ್ ಅಂತ ಅಂದ್ಕೊಳ್ಬೇಕು. ಯಾಕೆ ಸ್ಪೀಡ್ ಅಂತ ಅಂದ್ಕೊಳ್ಬೇಕಂದ್ರೆ ಇಲ್ಲಿ ವೆಲಾಸಿಟಿ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಜವ ಅಂತ ಕೊಡಬೇಕಾಯ್ತು, ವೇಗ ಅಂತ ಕೊಟ್ಟಿದ್ದಾರೆ, ನೋ ಪ್ರಾಬ್ಲಮ್. ಅವ್ರು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ವೆಲಾಸಿಟಿ ಆದರೆ ಇದು ಸ್ಪೀಡ್ ಆಗಿರುತ್ತೆ. ಸ್ಪೀಡ್ ಫಾರ್ಮುಲಾ ನಮಗೆ ಗೊತ್ತಿರಲಿ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್ ಇದೆ. ಡಿಸ್ಟೆನ್ಸಿಗೆ ಅಂದರೆ ನಂಬರ್ ಇರುತ್ತೆ ತಾನೆ, ಯಾವುದೋ ಒಂದು. ನಾನು 10 ಅಂತ ಕೊಡ್ತೀನಿ. ಇಲ್ಲಿ 10 ಮೀಟರ್ಸ್ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ರೌಂಡು 10 ಮೀಟರ್ಸ್ ಬಂದಿದೆ ಅಂತ ಸುಮ್ಮನೆ ಎಕ್ಸಾಂಪಲ್ ಇದು. ಓಕೆ, ಹಾಗಾದರೆ ಟೈಮ್ ನೋಡ್ರಿ 1 ಅವರ್ ಆಗಿದೆ. 1 ಅವರ್. ನಾನು ಇದನ್ನು ಡಿವೈಡ್ ಮಾಡಿದ್ರೆ ಯಾವುದೋ ಒಂದು ನಂಬರ್ ಬರುತ್ತೆ. ಓಕೆ, ಹಾಗಾದರೆ ಏನಾಗ್ತಾ ಇದೆ? ಇಲ್ಲಿ ಸ್ಪೀಡು ಸಹ 0 ಆಗಲ್ಲ. ಸ್ಪೀಡಿಗೆ ಒಂದು ಸ್ಪೆಸಿಫಿಕ್ ನಂಬರ್ ಬರುತ್ತೆ, ಅದರಿಂದ ಇದು ಸಹ 0 ಆಗೋದಿಲ್ಲ. ನೆಕ್ಸ್ಟ್,
ವೆಲಾಸಿಟಿ ಗೊತ್ತಿರಲಿ, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ವೆಲಾಸಿಟಿ ಈಸ್ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಈ ವೆಲಾಸಿಟಿನ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ವೆಲಾಸಿಟಿ ಫಾರ್ಮುಲಾ ನಿಮಗೆ ಗೊತ್ತಿರಲಿ, ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಈ ಡಿಸ್ಪ್ಲೇಸ್ಮೆಂಟ್ ಏನಾಗಿದೆ? 0 ಆಗಿದೆ. 0 ಬೈ ಎನಿಥಿಂಗ್ ಈಸ್ 0. ಹಾಗಾದರೆ ವೆಲಾಸಿಟಿನೂ ಸಹ 0 ಆಗುತ್ತೆ. ಇಲ್ಲಿ ಯಾವುದ್ಯಾವುದು ಸರಿ ಉತ್ತರ, ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿ ಉತ್ತರವನ್ನು ತಿಳಿಸಿ. ಇಲ್ಲಿ ಸ್ಥಾನಪಲ್ಲಟ 0 ಆಗಿದೆ, ಹಾಗೆ ವೆಲಾಸಿಟಿ 0 ಆಗಿದೆ. ಹಾಗಾದರೆ 1 ಮತ್ತು 4ನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್. ಓಕೆ, ಈ ಥರ ನಾವು ಪ್ರತಿಯೊಂದು ಕ್ವಶನ್ನು ಅನಲೈಸ್ ಮಾಡಬೇಕಾಗುತ್ತೆ, ತುಂಬ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರುವಂಥ KS ಎಕ್ಸಾಮಿಗಾಗಲಿ, ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗಾಗಲಿ, ಬೀಟ್ ಫಾರೆಸ್ಟರ್ ಎಕ್ಸಾಮಿಗಾಗಲಿ, ಇವೆಲ್ಲವೂ ಸಹ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಕ್ಲೀನಾಗಿ ಡಿಸ್ಕಸ್ ಮಾಡಿ ಓದಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಇನ್ನೂ ಡಿಫ್ರೆಂಟ್ ಆದ ಕ್ವಶನ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.